ಒಂದು ನೀಲವೇ ದೇವಾಡಿಗೆ ಅಂತ ಒಂದು ಕೊಲೆ ಆಯಿತು ಬಹಳ ವರ್ಷಕ್ಕೆ ಹಿಂದೆ. ಮತ್ತೆ ಇದು ಕುಪ್ಪಸ್ವಾಮಿ ಒಂದು ಕೊಲೆ ಆಯಿತು. ಮತ್ತೆ ಅದೇ ಗುಲ್ಬರ್ಗದ ಹೆಂಗಸರಾಗಿ ಹೇಳಿದ್ದಲ್ಲ ಅವ್ರದ್ದು ಕೊಲೆ ಆಯಿತು. ಮತ್ತೆ ವಜ್ರದ ವ್ಯಾಪಾರದವ್ರದ್ದು, ಮತ್ತೆ ಬೇಲೂರದ್ದು ಒಂದು ಡ್ರೈವರ್ದು ಕೊಲೆ ಆಯಿತು. ಎಲ್ಲ ತಂದು ಇಲ್ಲಿ ಹಾಕೋದು ಕೊಲೆ ಮಾಡಿ. 1 ಗಂಟೆ ರಾತ್ರಿ 2 ಗಂಟೆ ರಾತ್ರಿ 2 ಸಲ ಹಾಕ್ಬೇಕು. ಈ ಘಾಟಿ ಹತ್ತಿಸ್ಕೊಂಡು ಹೋಗುವಾಗ ಅವ್ರು ಕೆಮ್ಮಣ್ಣಗುಂಡಿ ಅಲ್ಲಿ ಇಲ್ಲಿ ಎಲ್ಲ ಬಹಳ ಕೊಲೆ ಮಾಡಿದ್ದಾರೆ. ಇದು ಈ ಕಾರನ್ನು ಹೋಗುವಾಗ ಹಿಂದ್ಗಡೆ ಇಬ್ಬರು ಕೂತ್ಕೊಳ್ಳೋದು, ಮುಂದ್ಗಡೆ ಒಬ್ಬ ಹತ್ರ ಕೂತ್ಕೊಳ್ಳೋದು. ಒಂದು ಹೆಂಗಸರು ಇದ್ದಾರೆ ಒಟ್ಟಿಗೆ. ಚಲಿ ಚಲಿತಾಲೇನು ನಾ ಚಲಿಯ ಹಾಡುದು. ಹಾಡಿನ ಸ್ಟೆಪ್ಪಲ್ಲಿ ಹಂಗೆ ಹಗ್ಗ ಹೆಂಗೆ ತೆಗಿಬೇಕು ಚೀಲದಿಂದ, ಇವನ ಕುತ್ತಿಗೆಗೆ ಹೆಂಗೆ ಹಾಕಬೇಕು, ಹೆಂಗೆ ಟೈಟ್ ಮಾಡಬೇಕು, ಹಾಡು ಸ್ಟೆಪ್ಪಲ್ಲಿ ಕೆಲಸ. ಅದು ಇವರ ಸೂಟ್ ಕೇಸ್ ಓಪನ್ ಮಾಡಿದೆ. ಅಡ್ರೆಸ್ ಬೇಕಲ್ಲ ನನಗೆ. ಓಪನ್ ಮಾಡಿ ನೋಡುವಾಗ 53,000 ರೂಪಾಯಿ. 1976ರಲ್ಲಿ ಇವತ್ತು 53 ಲಕ್ಷ. ಅವರೊಟ್ಟಿಗೆ ನಾನು ಇವರನ್ನು ಕೊಟ್ಟು ನಾನು ಹಿಂಗೆ ಹೋಗ್ತೇನೆ ಅಂತ ಹೇಳುವಾಗ ಇವರು ಹೇಳಿದ್ದಾರೆ ಅವರು ಹೆಣಾಗಿ ಬಿದ್ದಿದ್ದಾರೆ. ನೀವು ಹೋದರೆ ನಾವು ಏನು ಮಾಡೋದು, ನಾವು ಯಾರ ಹತ್ರ ಏನು ಕೇಳೋದು, ನಮ್ಗೆ ಏನು ಕೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ಸ್ವಲ್ಪ ಹಿರಿಯನ್ನ ನಮ್ಗೆ ಏನಾದರೂ ಒಂದು ದಾರಿ ಹೇಳಿ ಹೋಗಿ ಅಂತ ಹೇಳಿದ್ರು. ರೋಡಲ್ಲಿ ಜಾಸ್ತಿ ಜಾಗ ಇಲ್ಲ. ಒಟ್ಟಿ ಟೋಟಲ್ ಅಗಲ ಇದೆಲ್ಲ ಸೇರಿ 20 ಫೀಟ್ ಅಗಲ ಇರೋದು. 4,000 ಫೀಟ್ ಎತ್ತರ ಇದೆ. 4,000 ಫೀಟ್. ನಾವು ಹೋಗಿದಾಗ ಎಲ್ಲರೂ ಬೊಬ್ಬೆ ಹೊಡಿದು ನಮ್ಮ ಕಾರಲ್ಲಿ ಹಾಕೊಂಡು ನಾವು ಹೋಗುವಾಗ ಈ ಅರ್ಧ ಗಂಟೆ ಟೈಮಲ್ಲಿ ನಾವು ಆ್ಯಂಬುಲೆನ್ಸಿಂದ ಜಾಸ್ತಿ ಹೋಗ್ತೇವೆ, ಜೀವದ ಹಂಗೆ ತರದು ಹೋಗ್ತೇವೆ. ಆವಾಗ ನಮಗೆ ಈ ಹೋಗೋದ್ರಿಂದ ಅವರು ನೋವಾಗಿದ್ದಂಗೆಲ್ಲ, ಅವ್ರು ಬೊಬ್ಬೆ ಹೊಡೆಯುವಾಗ ನಮಗೆ ನೋವಾಗಿದ್ದಂಗೆ ಆಗುತ್ತೆ. ಅದೇ ಕಡೂರಿಂದ ಇಳಿದಾಗ ಅವರಿಗೆ ಏನೂ ಸಿಕ್ಕಲಿಲ್ಲ. ಒಂದು ಪೇಪರ್ ವ್ಯಾನ್ ಅನ್ನು ಸಿಕ್ಕಿದೆ. ಅವನು ಚಿಕ್ಕಮಗಳೂರು ಅಂತ ಕರೆದ ಕೂರಿಸ್ಕೊಂಡು ಬಂದ. ಅವನು ಅರ್ಧ ದಾರಿಯಲ್ಲಿ ಹೆಂಗಸರನ್ನು ಬೇಡದ ಕೆಲಸ ಮಾಡಿ ಅವರನ್ನು ಕೊಂದು ನಮ್ಮ ಹುಡುಗರನ್ನು ಚಾರ್ಮಾಡಿಯ ಸ್ವಲ್ಪ ಹುಡುಗರನ್ನು ಅರೆಸ್ಟ್ ಮಾಡ್ಕೊಂಡು ಹೋದ್ರು. ಒಬ್ಬನನ್ನು ಇಲ್ಲಿ ಕೈ ಕಟ್ಟಿ ಒಬ್ಬನನ್ನು ಮೇಲಕ್ಕೂ ಕೂಡ ಎತ್ತಿದ್ದಾರೆ ಬಾಯಿ ಬಿಡಿಸಕ್ಕೆ. ಅವನ ಹತ್ರ ಹೇಳಿದ, ನಿನ್ನ ಹೋಟ್ಲಿಗೆ ಫೋನ್ ಮಾಡಿ ಹೇಳಪ್ಪ ಅಂದಿಗೆ ಸೌಕರ್ಯನ ತಗೊಂಡೋಗಿದ್ದಾರೆ, ಮೊಬೈಲ್ ಪ್ರಾಬ್ಲಮ್ ಅಂತ ಹೇಳಿ ಯಾರು ಬಂದ್ರು ಹೇಳುದು ಬೇಡ. ಇವನ ಸುಮ ಬಂತು, ಎಲ್ಲ ರೌಂಡ್ ಹಾಕಿದ್ರು, ಹಿಡ್ಕೊಂಡು ಇವನು. ಹೌದು, 400 ಫೀಟ್ ಹೊಂಡಕ್ಕೆ ನಾವು ಇಳಿದ್ದೇವೆ. ನಾವು ಹೆಂಗೆ ಅವಾಗ ಆಂಧ್ರದ ವಜ್ರದ ವ್ಯಾಪಾರದವನು, ಆಂಧ್ರದಿಂದ ರಾಜಶೇಖರ ರೆಡ್ಡಿ ಚೀಫ್ ಮಿನಿಸ್ಟರ್ ಅಳಿಯ. ಅವನು 3 ಕೋಟಿ ರೂಪಾಯಿದ್ದು ವಜ್ರ ಶಾಂಪಲ್ ತೋರಿಸ್ಲಿಕ್ಕೆ ಎಲ್ಲ ಬರ್ತಾನೆ, ತೋರಿಸ್ಲಿಕ್ಕೆ ಬ್ಯಾಂಗ್ಳೂರಿಗೆ. ಒಂದು ಕಾರ್ ತಗೊಂಡು ಬಂದು ಅಡ್ಡ ಹಾಕಿದ್ರು, ಇವನನ್ನು ಕಾರಲ್ಲಿಯೇ ಕೊಂದ್ರು. ಒಂದು ಕಾರ್ ತಗೊಂಡು ಬಂದು ಅಡ್ಡ ಹಾಕಿದ್ರು, ಇವನನ್ನು ಕಾರಲ್ಲಿಯೇ ಕೊಂದ್ರು. PK ಶಿವರಾಮ್ ಅವ್ರು ಹೇಳಿದ್ರು, ಚಾರ್ಮಾಡಿಯಲ್ಲಿ ಹಸನಪ್ಪನನ್ನು ಹಿಡಿದ್ರೆ ನಿಮಗೆ ಜಾಗ ಹುಡುಕಕ್ಕೆ ಆಗುತ್ತೆ ಅಂತೇಳಿ ನನಗೆ ಫೋನ್ ಮಾಡಿದರು. ಅವ್ರು ಇಲ್ಲಿ ಬರುವಾಗ ನಾನು ಬಂದಿದ್ದೆ. ಒಬ್ಬನಿಗೆ 12 ಲಕ್ಷ ಕೊಡಬೇಕಾಯಿತು. ಅವರು ಜಬರ್ದಸ್ತಿ ಮಾಡಿದಾಗ ನೀವು ಮನೆ ಬನ್ನಿ ಕೊಡ್ತೇನೆ ಅಂತೇಳಿ ಕರೆದ್ರು ಅವರಿಗೆ. ಅವರು ಹಣ ತಗೊಂಡು ಹೋಗ್ಲಿಕ್ಕೆ ಮಂಗಳೂರಲ್ಲಿ ಮನೆಗೆ ಬಂದವಾಗ ಅವರನ್ನು ಕೊಂದರು. ಮಾನ್ಯ ವೀಕ್ಷಕರೇ, ನಾವು ಇವತ್ತು ಚಾರ್ಮಾಡಿ ಘಾಟಲ್ಲಿದ್ದೇವೆ. ಚಾರ್ಮಾಡಿ ಘಾಟ್ ಯಾಕಂದ್ರೆ ನಿಮ್ಗೆ ಗೊತ್ತು, ಕರ್ನಾಟಕದ ಅತಿ ಎತ್ತರವಾದ ಇದೊಂದು ದೊಡ್ಡ ಘಾಟಿ ಪ್ರದೇಶ. ವಿಶೇಷವಾಗಿ ಕರಾವಳಿಗೆ ಸಂಪರ್ಕ ಕಲ್ಪಿಸೋದು. ಅದಕ್ಕಿಂತ ಹೆಚ್ಚಾಗಿ ಧರ್ಮಸ್ಥಳಕ್ಕೆ ಹೋಗೋರು, ಕರ್ನಾಟಕದ ಎಲ್ಲ ಜನತೆ ಚಾರ್ಮಾಡಿ ಘಾಟಿಗೆ ಬಂದಿರ್ತೀರಾ. ಆದ್ರೆ ಚಾರ್ಮಾಡಿ ಘಾಟ್ನಲ್ಲಿ ಬೇಕಾದಷ್ಟು ರಹಸ್ಯಗಳಿದೆ. ಅದಕ್ಕಿಂತ ಹೆಚ್ಚಾಗಿ ಅತಿ ಹೆಚ್ಚು ಆಕ್ಸಿಡೆಂಟ್ಗಳಾಗ್ತವೆ. ಚಾರ್ಮಾಡಿ ಅಂದ ಕೂಡಲೇ ನಿಮ್ಗೆ ಎಲ್ಲ ಬರುವಂತದ್ದು ಬೆಂಗಳೂರಿನಲ್ಲಿರ್ಬೋದು, ಮಂಗಳೂರಲ್ಲಿರ್ಬೋದು, ಪ್ರತಿಯೊಂದು ಕಡೆ ಇಡೀ ಕರ್ನಾಟಕದಲ್ಲಿ ಎಲ್ಲಿ ಕೊಲೆಗಳಾದರೂ ತಂದು ಎತ್ತಿ ಎಸೆಯುವುದೇ ಚಾರ್ಮಾಡಿ ಘಾಟಿಯಲ್ಲಿ. ಹೀಗಾಗಿ ಚಾರ್ಮಾಡಿ ಘಾಟಿಯಲ್ಲಿ ಒಬ್ಬರಿದ್ದಾರೆ ವ್ಯಕ್ತಿ. ಯಾವುದೇ ಪೊಲೀಸ್ ಇಲಾಖೆ ಅಧಿಕಾರಿಗಳು ಫೋನ್ ಮಾಡಿದ್ರು, ಒಂದು ಫೋನ್ ಮಾಡಿದ ಕೂಡಲೇ ಹೇಳೋದು, ಚಾರ್ಮಾಡಿಯಲ್ಲಿರೋ ಹಸನಬ್ ಅವ್ರನ್ನ ಭೇಟಿಯಾಗಿ ಎಂತ ಹೆಣ ಬೇಕಾದ್ರೂ ಮೇಲೆತ್ತುತ್ತಾರೆ. ಹೀಗಾಗಿ ಇವತ್ತು ನಾವು ಚಾರ್ಮಾಡಿ ಹಸನಬ್ ಅವ್ರನ್ನೇ ಭೇಟಿಯಾಗುವ. ಯಾಕಂತ ಹೇಳಿದ್ರೆ ಈಗಾಗ್ಲೇನೆ ನಾವು ಸುಮಾರು ಒಂದು 10 ತಿರುವು ಅವ್ರು ಇರೋ ಜಾಗಕ್ಕೆ ಹೋಗ್ತಾ ಇದ್ದೇವೆ. ಕೊಲೆಗಳು ಎಲ್ಲೇ ನಡೆದ್ರು ಸಮೇತನು ಇಲ್ಲೇ ತಂದು ಎಸಿತಾರೆ. ಹೀಗಾಗಿ ಇವತ್ತು ಚಾರ್ಮಾಡಿಯ ಆಪತ್ ಬಾಂಧವ ಆದಂತ ಹಸನಬ್ ಅವ್ರನ್ನೇ ಭೇಟಿಯಾಗಿ ಮಾತಾಡುವ. ಯಾಕಂದ್ರೆ ನಾನು ಅವ್ರ ಬಗ್ಗೆ ಸುಮಾರು ಕೇಳಿದ್ದೇನೆ. ನಿಮ್ಗೆಲ್ಲ ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ. ಏನಂತ ಹೇಳಿದ್ರೆ ಅವ್ರ ಕಥೆಗಳೇ ರೋಚಕವಾಗಿ, ಅವ್ರ ಹತ್ರ ಕಥೆಗಳಿದೆ. ಅದು ಕೊಲೆ, ಬೇರೆ ಬೇರೆ ಬಾಡಿ ಎಸ್ದಿರೋದು, ಅವ್ರ ಮೇಲೆ ತಂದಿರೋದು, ಸುಮಾರು ಕಥೆಗಳು ಅವ್ರ ಹತ್ರ ಇದೆ, 100 ಕಥೆಗಳು. ಹೀಗಾಗಿ ನನಗನ್ಸುತ್ತೆ ಈ ಕ್ರೈಮ್ ಕಥೆಗಳನ್ನ ಕೇಳೋರ್ಗೆ ಇದೊಂದು ಹಬ್ಬ ಅನ್ಸುತ್ತೆ. ಅತಿ ಹೆಚ್ಚು ಆಕ್ಸಿಡೆಂಟ್ ಆಗೋ ಜಾಗ ಅಂತ ಹೇಳಿದ್ರೆ ಅದು ಚಾರ್ಮಾಡಿ ಘಾಟು. ಯಾಕಂತ ಹೇಳಿದ್ರೆ ತುಂಬಾ ಕಡಿದಾದ ತಿರುವಿರೋದ್ರಿಂದ ಚಾರ್ಮಾಡಿ ಘಾಟಲ್ಲಿ ಸುಮಾರು 30ರಿಂದ 40 ವರ್ಷದವರೆಗೆ ಸುಮಾರು ಜನ ಆಕ್ಸಿಡೆಂಟ್ ಆಗಿ ಬಿದ್ದಂತವ್ರನ್ನ ರಕ್ಷಿಸಿದವರು. ಅಂದ್ರೆ ಆಕ್ಸಿಡೆಂಟ್ ಏನಾಗಿರುತ್ತೆ ಈ ಘಾಟಲ್ಲಿ, ಇಲ್ಲಿ ಡೈಲಿ ಸುಮಾರು ಆಕ್ಸಿಡೆಂಟ್ಗಳಾಗ್ತವೆ. ಸುಮಾರು ಜನ ಪ್ರಾಣಗಳನ್ನ ಕಳ್ಕೊಳ್ತಾರೆ. ಬಿದ್ದಂತವ್ರನ್ನ ಎತ್ತುವಂತ ವ್ಯಕ್ತಿ ಭೀಕರ ದುರಂತ ಆದಾಗ ಓಡಿ ಬಂದು ಅಲ್ಲಿಂದ ರಕ್ಷಣೆ ಮಾಡಿ ಅವ್ರನ್ನ ಆಸ್ಪತ್ರೆಗೆ ಸಾಗಿಸೋದು, ಅಥವಾ ಪೂರ್ತಿ ಅವ್ರದ್ದು ಏನಾದ್ರು
ಡೆತ್ ಆಗಿದ್ರೆ ಆಸ್ಪತ್ರೆ ಮುಟ್ಟಿಸಿಲ್ಲ ಅವ್ರ ಮನೆಯವ್ರಿಗೆ ಮುಟ್ಟಿಸುವಂತ ಕೆಲಸ ಮಾಡುವಂತ ಹಸ್ನಬ್ ಅವ್ರನ್ನ ಇವತ್ತು ನಾವು ಭೇಟಿ ಆಗ್ಲಿಕ್ಕೆ ಹೋಗ್ತಾ ಇದ್ದೇವೆ. ಯಾಕಂದ್ರೆ ಅವ್ರು ಚಾರ್ಮಾಡಿ ತಪ್ಪಲಲ್ಲೇನೆ ಅವ್ರದ್ದು ಹೋಟ್ಲ್ ಇದೆ, ಹೋಟ್ಲ್ ಚಾರ್ಮಾಡಿ ಅಂತ ಹೇಳಿ. ಹೀಗಾಗಿ ಆ ವ್ಯಕ್ತಿ ಅವ್ರನ್ನ ಭೇಟಿ ಆಗುವ, ಯಾಕಂದ್ರೆ ಅವ್ರ ಹತ್ರ ದೊಡ್ಡ ಮಟ್ಟದ ಈ ಘಾಟ್ ಅಂದ್ರೆ ಏನು, ಈ ಘಾಟ್ ನಲ್ಲಿ ಏನಾಗಿದೆ ಇಲ್ಲಿವರೆಗೆ, ಎಷ್ಟು ಕೊಲೆಗಳಾಗಿದೆ, ಎಷ್ಟು ಆಕ್ಸಿಡೆಂಟ್ಗಳಾಗಿದೆ, ಅಥವಾ ಯಾವ ಸ್ಪಾಟ್ ಅಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ಯಾಕಂದ್ರೆ ನೀವೆಲ್ಲರೂ ಈ ಘಾಟನ್ನ ಬಳಸ್ತೀರಾ. ಚಾರ್ಮಾಡಿಯಲ್ಲಿ ಅವ್ರು ಎಲ್ಲಿದಾರಂತ ಹುಡ್ಕೊಂತ ಹೋಗೋ ಬನ್ನಿ, ಯಾಕಂದ್ರೆ ಅವ್ರನ್ನ ಹುಡುಕ್ಲಿಕ್ಕೆ ನಾನು ಈಗ ಹೋಗ್ತಾ ಇರೋದು. ಅವ್ರು ಚಾರ್ಮಾಡಿ ತಪ್ಪಲಲ್ಲಿ ಇರ್ತಾರಂತೆ. ಚಾರ್ಮಾಡಿಯ ಹಸ್ನಬ್ಬ ಅಂತ ಹೇಳಿ ಚಾರ್ಮಾಡಿ ಘಾಟಲ್ಲಿ ಆಪತ್ ಬಾಂಧವ ಅಂತಾರೆ. ಹೀಗಾಗಿ ಆಪತ್ ಬಾಂಧವ್ರನ್ನ ಎಲ್ಲಿ ಚಾರ್ಮಾಡಿ ಘಾಟಿಯಲ್ಲಿ ಅವ್ರು ಇದಾರೆ ಇವತ್ತು ಹುಡ್ಕೊಂಡು ಹೋಗುವ ಬನ್ನಿ ದಯವಿಟ್ಟು. ಹಾಗೆ ಅವ್ರನ್ನ ಭೇಟಿಯಾಗಿ ಅವ್ರ ಅನುಭವನು ಕೇಳುವ. ನೋಡ್ಬೋದು ಆ ಚಾರ್ಮಾಡಿ ತಪ್ಪಲಿನ ಆ ಸೊಬಗು ಹೇಗಿದೆ ಅಂತ ಹೇಳಿ ನೀವು. ಎಷ್ಟು ಚೆನ್ನಾಗಿದೆ ಆ ವ್ಯೂ ಅಂತ ಹೇಳಿ. ಎಲ್ಲ ಕಡೆನೂ ಹಸಿರು, ತುಂಬಾ ವಿಚಿತ್ರ. ಅಂದ್ರೆ ಈ ಸರಿ ಭಾರಿ ಮಳೆ ಕಮ್ಮಿ ಇದೆ ಅನ್ಕೊಳ್ತೇನೆ. ಇಷ್ಟೆಲ್ಲ ಸುಮಾರು ಇಲ್ಲಿ ಜಲಪಾತಗಳು ಈಗಾಗ್ಲೇನೆ ಹರಿಬೇಕಾಗಿತ್ತು. ತುಂಬಾ ಮಳೆ ಕಮ್ಮಿ ಇದೆ, ತುಂಬಾ ಅಷ್ಟೊಂದು ಮಳೆ ಇಲ್ಲ ಅನ್ಕೊಳ್ತೇನೆ. ಹಸಿರಿದೆ, ಅದ್ರ ನೀರು ತುಂಬಾ ಕಡಿಮೆ ಮಟ್ಟದಲ್ಲಿ ಈ ಸರಿ ಇದು ಬರ್ತಾ ಇದೆ. ಮಳೆ ಅಂತೂ ಇಲ್ಲ. ಮಳೆಗಾಲ ಟೈಮಲ್ಲಿ, ಈ ಟೈಮಲ್ಲಿ ಭಾರಿ ಜೋರಾಗಿ ಮಳೆ ಬೀಳ್ಬೇಕು. ಘಾಟಿನ ರಸ್ತೆಗಳು ತುಂಬಾ ಕಿರಿದಾಗಿದೆ. ಇದು ಚಾರ್ಮಾಡಿ ಘಾಟು. ಇಳಿದು ಈ ಕೆಳಗೆ, ಇದು ದಕ್ಷಿಣ ಕನ್ನಡ ಜಿಲ್ಲೆ. ಹೋಟೆಲ್ ಚಾರ್ಮಾಡಿ ಇದೇ ಅವ್ರದ್ದು ಹೋಟ್ಲು, ಹಸ್ನಬ್ಬ ಅವ್ರದ್ದು. ಕರೆಕ್ಟ್. ಇದು ಆವತ್ತಿನ ಕಾಲಕ್ಕೆ ತುಂಬಾ ಚಿಕ್ಕದಾಗಿರುತ್ತೆ. ಈಗ ಇದು ತುಂಬಾ ದೊಡ್ಡದಾಗಿರುತ್ತೆ. ಆಗ ಇದು ತುಂಬಾ ಚಿಕ್ಕದು. ಇದೇ ಹೋಟ್ಲ್ ಇದು ಚಾರ್ಮಾಡಿ. ಇಲ್ಲದಲ್ಲೇ ಹೋಗಿ ಮಾತಾಡುವವ್ರನ್ನ, ಇದೇ ಹೋಟೆಲ್ ಅವ್ರದ್ದು, ಕೇಳುವವ್ರು ಇದಾರ ಅಂತ ಹೇಳಿ. ಇಲ್ಲಿ ಒಳಗಿದ್ರೆ ನೋಡುವವ್ರನ್ನ ಭೇಟಿ ಆಗುವ. ಇದೇ ಅದು ಚಾರ್ಮಾಡಿ ಹೋಟ್ಲು. ಇಲ್ವಾ ಹಸ್ನಬ್ ಅವರು? ಇಲ್ಲಿ ಮನೇಲಿದ್ದಾರಾ? ನಾನು ನಿಮ್ಮನ್ನ ಅಲ್ಲಿಂದ ಹುಡ್ಕೊಂಡು ಬಂದೆ ಈಗ ಬೆಂಗಳೂರಿನಿಂದ. ನೀವು ಇಲ್ಲಿದ್ದೀರಾ. ಇದು ಎಷ್ಟು ವರ್ಷದಿಂದ ಈ ಹೋಟ್ಲ್ ನಡೆಸ್ತೀರಾ? ಹೇಗೆ ಬಂದ್ರ ಇಲ್ಲಿಗೆ, ಈ ಊರಿಗೆ? ನಾನು ಉಜಿರೆಯಲ್ಲಿ ಹುಟ್ಟಿದ್ದು. 1951ರಲ್ಲಿ ಹುಟ್ಟಿದ್ದೇನೆ. 1971ರಲ್ಲಿ ಇಲ್ಲಿಗೆ ಬಂದಿದ್ದೇನೆ. ಉಜಿರೆ ಜನಾರ್ದನ್ ಸ್ಕೂಲಲ್ಲಿ 2ನೇ ಕ್ಲಾಸ್ ಓದಿದ್ದೇನೆ. ಅಲ್ಲಿಂದ ಮತ್ತೆ ಜೀವನಕ್ಕೆ ಬೇಕಾಗಿ ಸ್ಕೂಲನ್ನು ಮಠಕ್ಕೆ ಕಲಿಸಿ ಹೋಟ್ಲ್ ಕೆಲಸಕ್ಕೆ ಬಾಳೆಹೊನ್ನೂರಿಗೆ ಹೋದೆ. ಅಲ್ಲಿ 5 ವರ್ಷ ಹೋಟ್ಲ್ ಕೆಲಸ ಮಾಡಿದ್ದೇನೆ. ಅಲ್ಲಿ ಇಲ್ಲಿಂದ 1971ಗೆ ಇಲ್ಲಿ ಬಂದೆ. 71ರಲ್ಲಿ ಇಲ್ಲಿ ಬಂದು ಹೋಟ್ಲ್ ಮಾಡಿದ್ದೇನೆ. ಇಷ್ಟವರೆಗೆ ನಡೆಸ್ತಾ ಇದ್ದೇನೆ. ಈ ಘಾಟಿ ನಂಟು ಯಾವಾಗ ಬೆಳೀತು? ಘಾಟಿ ನಂಟು ಬೆಳೆಯಿತು ಅಂತ ಹೇಳಿದರೆ, ಮೊದಲೇ ನಾವು ಬರುವಾಗ ಘಾಟಿ ಸಂದಿತ್ತು, ಸಿಕ್ಕಾಪಟ್ಟೆ ವೆಹಿಕಲ್ಸ್ ಇತ್ತು. ಘಾಟಿ ಬ್ಲಾಕ್ ಆಗುತ್ತೆ ಆವಾಗ. ಮರದ ಲಾರಿ ಹೋಗುವಾಗ ಹಿಂದುಗಡೆಯಿಂದ ಒಂದು ಗಾಡಿ ಹೋದರೆ ಅದು ಸೈಡಿಗೆ ಬೀಳುತ್ತೆ ಅಂತ ಎಲ್ಲ ಪ್ರಾಬ್ಲಮ್ ಆಗ್ತಾಯಿತ್ತು. ಬಟ್ ಆವಾಗ ಸ್ವಲ್ಪ ಧೈರ್ಯ ಇರಲಿಲ್ಲ. ಓದಿದ್ದು 2ನೇ ಕ್ಲಾಸ್ ಅಲ್ವಾ, ಪೊಲೀಸ್ನವ್ರ ಹತ್ರ ಎದುರು ಮಾತಾಡೋ ಅಷ್ಟು ಕೆಪಾಸಿಟಿ ಇರಲಿಲ್ಲ ನಮ್ಮ ಹತ್ರ. ನಾವು ಸ್ವಲ್ಪ ಬದಿ ಹೋಗ್ತಾಯಿದ್ದು. ಪೊಲೀಸ್ನವರೇ ಬರಬೇಕು ಬೆಳ್ತಂಗಡಿಯಿಂದ ಇಲ್ಲಿಗೆ 30 ಕಿಲೋಮೀಟರ್ ಆಗುತ್ತೆ. ಅವ್ರು ಬರುವಾಗ 1 ಗಂಟೆ ಆಗುತ್ತೆ. ಅವ್ರ ಹತ್ರ ಜೀಪ್ ಇಲ್ಲ. ಅದು ಮಧ್ಯರಾತ್ರಿ ಆದರೂ ಫೋನ್ ಮಾಡಿದರೆ ಬರ್ತಾರೆ. ಬೆಳಗ್ಗೆ ರಾತ್ರಿ ಇಲ್ಲೇ ಇಲ್ಲ ಬರೋದು ಹೆಂಗೆ ಅಂತ ಬೇಕಲ್ಲ. ಒಂದು ಬೈಕ್ 10 ಪೊಲೀಸ್ ಇರೋದು, 83 ಗ್ರಾಮ ಇದೆ ಅವರಿಗೆ. ಅವ್ರು ಹೆಂಗೆ ಮ್ಯಾನೇಜ್ ಮಾಡಬೇಕು? ಸರ್ಕಲ್ ಇನ್ಸ್ಪೆಕ್ಟರ್ ನಮಗೆ BC ರೋಡ್ ಇದ್ದದ್ದು ಅವಾಗ. ಎಲ್ಲಿ ಔಟ್ ಪೋಸ್ಟ್ ಇಲ್ಲ. ಆ ಒಂದು ಸ್ಟೇಷನ್ ಅಂಡರ್ನಲ್ಲಿ ಈಗ 5 ಸ್ಟೇಷನ್ ಆಗಿದೆ. 200-300 ಪೊಲೀಸ್ ಆಗಿದ್ದಾರೆ. ಆಗ 10 ಜನ. ಆವಾಗ 10 ಜನ, ಒಂದು ಬೈಕ್, ಒಂದು ಸಬ್ ಇನ್ಸ್ಪೆಕ್ಟರ್. ಅಲ್ಲಿಂದ ಬರೋರು. ಅದು ಇಲ್ಲಿಂದ ಲ್ಯಾಂಡ್ ಫೋನ್ ಮಾಡಬೇಕು.
ಇಲ್ಲಿ 10 ಕಿಲೋಮೀಟರ್ ಮೇಲೆ ಘಾಟಿಯಲ್ಲಿ ಆದ್ರೆ ಇನ್ಸಿಡೆಂಟ್ ಆಗಿದೆ, ಅಲ್ಲಿಂದ ಜನ ಬಂದು ಇಲ್ಲಿ ಹೇಳಬೇಕು, ಅಲ್ಲಿಂದ ಫೋನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರು ಬರ್ಲಿಕ್ಕೆ ವೆಹಿಕಲ್ಸ್ ಇಲ್ಲ, ರೋಡ್ ಬ್ಲಾಕ್ ಆಗುತ್ತೆ. ಹೋದರೋ ವೆಹಿಕಲ್ಸ್ನವರು ತಿರುಗಿಸಿ ಬಂದು ಹೇಳೋದು ಅಲ್ಲಿ ರೋಡ್ ಬ್ಲಾಕ್ ಆಗಿದೆ ಅಂತೇಳಿ. ಆವಾಗ ನಾವು ಇಲ್ಲಿಂದ ಪೊಲೀಸ್ಗೆ ಫೋನ್ ಮಾಡಿ ನಾವು ಅಲ್ಲಿ ಹೋಗೋದು. ಅಲ್ಲಿ ಆಕ್ಸಿಡೆಂಟ್ ಆದರೂ ಬ್ಲಾಕ್ ಆಗುತ್ತೆ, ಮರ ಬಿದ್ದರೂ ಬ್ಲಾಕ್ ಆಗುತ್ತೆ, ಮಳೆಯಲ್ಲಿ ಗೆರೆ ಬಿದ್ದರೂ ಬ್ಲಾಕ್ ಆಗುತ್ತೆ, ಏನಾದರೂ ಬ್ಲಾಕ್ ಆಗುತ್ತೆ. ರೋಡಲ್ಲಿ ಜಾಸ್ತಿ ಜಾಗ ಇಲ್ಲ, ಒಟ್ಟಿ ಟೋಟಲ್ ಅಗಲ ಇದೆಲ್ಲ ಸೇರಿ 20 ಫೀಟ್ ಅಗಲ ಇರೋದು ಅದು ಅಷ್ಟೇ. ಎತ್ತರ ಎಷ್ಟಿದೆ? 1000 ಇಲ್ಲಿಂದ ಕೊಟ್ಟಿಗೆರಕ್ಕೆ ಘಾಟಿಯ 4000 ಫೀಟ್ ಎತ್ತರ ಇದೆ. 4000 ಫೀಟ್ ಚಾರ್ಮಾಡಿ ಘಾಟಿ. ಕಿಲೋಮೀಟರ್ ಎಷ್ಟಿದೆ? ಇಲ್ಲಿಂದ 24 ಕಿಲೋಮೀಟರ್. 24 ಕಿಲೋಮೀಟರ್ ಬೆಟ್ಟ 11 ತಿರುವು. ರೋಡ್ ಅಗಲ ಕಮ್ಮಿ, ಟರ್ನಿಂಗ್ ಶಾರ್ಟ್, ಅದು ಕಾಣೋದಿಲ್ಲ. ಹೊಗೆ ಇರುತ್ತೆ, ಇಬ್ಬಿನ ಇರುತ್ತೆ, ಲೈಟ್ ಇರುತ್ತೆ. ಘಾಟಿಯಲ್ಲಿ ಲೈಟ್ ಇರೋದಿಲ್ಲ, ಹೊಗೆ ಅಲ್ವಾ. ಅವಾಗ ನಿಮ್ಮ ಹೆಡ್ ಎಲ್ಲ ಮೈದಿಗೆ ಕಾಣೋದಿಲ್ಲ, ತೊಂದರೆ ಆಗ್ತಾ ಇತ್ತು. ಅಂತ ಒಂದು ಕುಗ್ರಾಮಕ್ಕೆ ಯಾಕೆ ಬಂದ್ರೆ ಹೋಟೆಲ್ ಮಾಡ್ಲಿಕ್ಕೆ ಉಜಿರೆಯಲ್ಲಿ ಮಾಡ್ಲಿಕ್ಕೆ ಆ ಸಂದರ್ಭದಲ್ಲಿ ಹಣ ಇಲ್ಲ ನಮ್ಮ ಹತ್ರ. ನಾವು ಲಾಟದಲ್ಲಿ 15 ರೂಪಾಯಿ ಸಂಬಳಕ್ಕೆ ದುಡಿದವರು. ಅಲ್ಲಿ ಹೋಟ್ಲು ಮಾಡುವಂಥ ಕೆಪಾಸಿಟಿ ಇಲ್ಲ ನಮ್ಮ ಹತ್ರ, ಹಣ ಸಾಕಾಗಲ್ಲ. ಇಲ್ಲಿ ಜಾಗ ಅಷ್ಟು ವ್ಯಾಲಿ ಇಲ್ಲ, ರೋಡ್ ಸೈಡ್ ಒಂದು ಮಂಡು ಹಾಕೊಂಡು ಮಾಡ್ಬೋದು ಅಂತ ಇಲ್ಲಿ ಬಂದು ಜೋಪಡಿ 1974 ಅಲ್ಲಿ ಕೆಳಗೆ ಜೋಪಡಿ ಹಾಕೊಂಡು ಗೌರ್ಮೆಂಟ್ ಜಾಗೆಯಲ್ಲಿ ಅಲ್ಲಿ ಮಾಡ್ತಾ ಇದ್ದೆ ಹೋಟ್ಲ. ಹೌದು. ಅಲ್ಲ, ಹಸು ಉಜಿರೆಯಿಂದ ಬರುವಾಗ ಹುಡ್ಕೊಂಡು ಬಂದಿದ್ದೆ, ಮನೆಯದ್ದು ಹಸು. ಅದರನ್ನೇ ಒಂದೊಂದು 100 ಗ್ರಾಮ 50 ಗ್ರಾಮ ಹಾಲು ಕರೆದು ಯಾರ ಹತ್ರ ಒಬ್ಬ ಬಂದರೆ ಚಾಯ್ ಮಾಡಿಕೊಡೋದು. ಇದು ಬಿಸಿನೆಸ್. ಈ ಜಾಗದಲ್ಲಿ ಕಾಫಿ ಅಷ್ಟೇ ಜಾಸ್ತಿ. ಹೌದು, 6 ತಿಂಗಳಲ್ಲಿ ಫುಲ್ ಗಾಡಿ ಕಾಪಿ ಇದೆ. ಎಡಕ್ಕೆ ಮೂಡಿಗೆರೆ ಚಿಕ್ಕಮಗಳೂರು ಜಿಲ್ಲೆ ಇದೆ, ಬಲಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಇದೆ. ಎರಡರ ಮಧ್ಯೆ ಇದು ಇರುವಂತದ್ದು ಚಾರ್ಮಾಡಿ. ಹಂಗೆ ವೆಹಿಕಲ್ಸ್ ಆವಾಗ ಹೋಗ್ತಾ ಬರ್ತಾ ಈ ಪರಿಸ್ಥಿತಿ ಇತ್ತು. ಮತ್ತೆ ಈ ಪೊಲೀಸ್ನವ್ರು ಬಂದು ಇಲ್ಲಿ ಕ್ಲಿಯರ್ ಮಾಡುವಾಗ ನಾವು ಅವರೊಟ್ಟಿಗೆ ಬರ್ತಾ ಇದ್ದೆ, ಅವರ ಜೀಪಲ್ಲಿ ಹತ್ಕೊಂಡು. ಇವರು ಏನು ಮಾಡ್ತಾರೆ ಅಂತ ನೋಡಿ ಸ್ವಲ್ಪ ಅಭ್ಯಾಸ ಆಯಿತು. ಅಭ್ಯಾಸ ಆದವಾಗ ನಾವು ಫೋನ್ ಮಾಡಿದರೆ, ಸರ್ ಅಲ್ಲಿ ಬ್ಲಾಕ್ ಆಗಿರುತ್ತೆ, ಒಂದು ವೆಹಿಕಲ್ಸ್ ತೆಗೆದು ಕ್ಲೀನ್ ಮಾಡಿ ಹಸನಪ್ಪ, ಚಾಕಲ್ಲಿ ಮಾರ್ಕ್ ಮಾಡಿಕೊಂಡು ನೀವು ಒಂದು ವೆಹಿಕಲ್ಸ್ ತೆಡಿ, ವೆಹಿಕಲ್ ಹೋಗೋ ಬರೋವರೆಗೆ ದಾರಿ ಮಾಡಿಕೊಡಿ, ನಾವು ಬರ್ತೇವೆ ಅಂತ. ಆವಾಗ ನಾವು ಇದನ್ನು ಮಾಡಿದರೆ ಅವರು ಇಲ್ಲಿ ಬಂದು ನೋಡಿ, ಅವರ ಮಾಜರಿಗೂ ನಾವು ದಸ್ಕತ್ತಾಗ್ತಾ ಇದ್ದು. ಪೊಲೀಸ್ ಸ್ಟೇಷನ್ಗೆ ಕೋರ್ಟಿಗೆ ಹೋಗೋ ಕೆಲಸ ಇತ್ತು, ಆದರೂ ನಾವೇನೋ ಅದನ್ನು ಹಿಂಜರಿಲಿಲ್ಲ. ಆವಾಗ ಅವ್ರು ನಮ್ಮ ಬೆನ್ನು ತರ್ತಾ ಇದ್ರು, ನೀವು ಈ ಕೆಲಸ ಮಾಡಿದರೆ. ಇಲ್ಲಿ ಬರುವವರು ಏನು ಹೇಳ್ತಾರೆ, ಈ ಬ್ಲಾಕ್ ಆಗಿ ನಿಂತಾವಾಗ ನಾನಿಲ್ಲಿ ಪ್ರತ್ಯಕ್ಷ ಆದರೆ ಸಾಹೇಬ್ರು ಬಂದರೆ ರೋಡ್ ಕ್ಲಿಯರ್ ಆಗುತ್ತೆ, ಇನ್ನು ಪೊಲೀಸ್ ಕಾಯೋದು ಅವಶ್ಯಕತೆ ಇಲ್ಲ ಅಂತ ಒಂದು ಅವರಿಗೆ ಧೈರ್ಯ ಇತ್ತು. ಪೊಲೀಸರು ಅಂದ್ರೆ ಅದು ಸಿಕ್ಕಾಪಟ್ಟೆ ದೂರ, ಅವ್ರು ಬರ್ಬೇಕಾದ್ರೆ 3 ತಾಸು 4 ತಾಸು. ಇದೀಗ ನೀವು ಮಾತಾಡೋದು ಪೊಲೀಸ್ನವ್ರಿಗೂ ಕೇಳುತ್ತೆ, ಆವತ್ತು ಕೆಲಸ ಮಾಡಿ ರಿಟೈರ್ಡ್ ಆದವ್ರಿಗೂ ಕೇಳುತ್ತೆ, ಎಲ್ರಿಗೂ ಕೇಳುತ್ತೆ. ಏನು ಮುಚ್ಚುಮರದ ಕೇಸಲ್ಲ, ಎಲ್ಲ ಇದ್ದದ್ದನ್ನೇ ಹೇಳುದಲ್ಲ. ಏನ್ ಕಾಪಿ ಪ್ರಾಬ್ಲಮ್ ಏನಿತ್ತು ಅವಾಗ 71ರಲ್ಲಿ? ಕಾಪಿ ಪ್ರಾಬ್ಲಮ್, ನಾನಿಲ್ಲಿ ಬಂದಾಗ ಕಾಫಿ ಸೀಸನ್ನಲ್ಲಿ ಈ ಥರ ಲಾರಿ ಹೋಗುವಾಗ ಕೇಳಿದರೆ, ಕಾಫಿದ್ದು ಒಂದು ಮೂಟೆಯಲ್ಲಿ ಆದರೂ ಹಗ್ಗ ಲೂಸ್ ಆಗಿ ಬಿದ್ದೋದ್ರೆ ಅವರು ಹುಡುಕ್ತಾ ಬರ್ತಾರೆ, 2 ದಿನ ಗಾಡಿ ಹೋಗೋದಿಲ್ಲ. ಯಾಕೆ ಸರ್ ಅಂತ ಕೇಳಿದರೆ, ಒಂದು ಮೂಟೆ ಕಮ್ಮಿ ಇದ್ರೂ ಇಳಿಸೋದಿಲ್ಲ, ಒಂದು ಮೂಟೆ ಜಾಸ್ತಿ ಇದ್ರೂ ಇಳಿಸೋದಿಲ್ಲ. ಮಂಗಳೂರು ಕ್ಯೂರಿಂಗ್ನೊಳಗೆ ಕೇಸ್ ಆಗುತ್ತೆ, ಗಾಡಿ ಸೀಸ್ ಆಗುತ್ತೆ. ಕಾಫಿ ಏನಾಯ್ತಂತೆ, 1 ಕಿಲೋ ಯಾರು ಪ್ರೈವೇಟ್ ತಗೊಂಡು ವ್ಯಾಪಾರ ಮಾಡುವಂಗಿಲ್ಲ, ಎಲ್ಲ ಕ್ಯೂರಿಂಗಿಗೆ ಗವರ್ಮೆಂಟ್ ಹೋಗಿದೆ. ಸೆಂಟ್ರಲ್ ಗವರ್ಮೆಂಟ್ ಅದು ಆವಾಗ ಅದನ್ನು ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿತ್ತು. ಪ್ರೈವೇಟ್ ಯಾರು ಕೊಯ್ಯುವಂಗಿಲ್ಲ, ತಗೊಂಡೋಗಂಗಿಲ್ಲ, ಮಾರುವಂಗಿಲ್ಲ. ತೋಟದವರು ಕೊಯ್ಯಬೇಕು, ಅಲ್ಲಿ ಸ್ಟಾಕ್ ಮಾಡಬೇಕು, ಲಾರಿ ತಗೊಂಡು ಬಾಡಿಗೆಗೆ ಬಂದರೆ ಕ್ಯೂರಿಂಗಿಗೆ ಕಳಿಸ್ಬೇಕು ಅಂತ ಒಂದು ಪದ್ಧತಿ ಇತ್ತು. ಅದು ಸುಮಾರು. ಮತ್ತು ಇಲ್ಲಿ ನಮ್ಮ ಮೂಡಿಗೆರೆಯಲ್ಲಿ ತಾರಾದೇವಿ ಅವರು MP ಆದರು, ಆರೋಗ್ಯ ಮಿನಿಸ್ಟರ್ ಆದರು, DM ಗುಟ್ಟೇಗೌಡರು MP ಆದರು, DB ಚಂದ್ರೇಗೌಡರು ಆದರು. ಇವರೆಲ್ಲ ಆದಮೇಲೆ ಈ ಕಾಫಿ ಎಸ್ಟೇಟ್ನವರೆಲ್ಲ ಕಂಪ್ಲೇಂಟನ್ನು ತಗೊಂಡು ಲೋಕಸಭೆಯಲ್ಲಿ ಚರ್ಚೆ ಮಾಡಿ ಇದನ್ನು ಪ್ರೈವೇಟ್ ಮಾಡಿದರು. ಯಾರು ಬೇಕಾದರೂ ಮಾರ್ಬೋದು, ಯಾರು ಬೇಕಾದ್ರೂ ತಗೊಳ್ಬೋದು, ಯಾರು ಬೇಕಾದ್ರೂ ತಗೊಂಡೋಗ್ಬೋದು. ಮೊದಲು ಇದು ಇರಲೇ ಇಲ್ಲ. ಒಬ್ಬ ಕಾಫಿ ತೋಟದವನು ಕೆಲಸ ಮಾಡಿ ಬರುವಾಗ ಅವನ ಕೈಯಲ್ಲಿ 1 ಕಿಲೋ ಕಾಫಿ ಸಿಕ್ಕಿದ್ರು ಅವನಿಗೆ ಜೈಲೇ ಆ ಪರಿಸ್ಥಿತಿ ಇತ್ತು. ಓಹೋ, ಕೇಂದ್ರ ಸರ್ಕಾರದ ಕಂಟ್ರೋಲ್ 1 ಕಿಲೋ ಕಾಫಿ ಹೊರಗೆ ಮಾರುವಂಗೆ ಇರ್ಲಿಲ್ಲ. ಸರಿ ಸರ್, ನೀವ್ ಹೇಳ್ತಾ ಇದ್ರ ನಿಮ್ಮ ಒಟ್ಟಿಗೆ ಯಾರ್ಯಾರು ಇದ್ರ ಆಗ? ಎದಕ್ ಬರೋರು ಅವರೆಲ್ಲ ಟಾರ್ಚು ಇದು ತಗೊಂಡ? ಅವರು ಇಲ್ಲಿ ಕೂಲಿ ಜೀವನ ಮಾಡುವವರು, ಕೂಲಿ ಕೆಲಸ ಮಾಡಿ ಜೀವನ ಮಾಡುವವರು. ನಾವು ಅವರನ್ನು ಯಾವತ್ತು ಕರ್ಕೊಂಡೋದ್ರೆ ಊಟ ತಿಂಡಿ ಕೊಟ್ಟು ನಾವು ಅವರಿಗೆ ಸಂಬಳ ಕೊಡ್ತಾ ಇದ್ದು. ಹೇಳಿದ್ರೆ ರಾತ್ರಿ 12 ಗಂಟೆ ಬಂದ್ರೆ ರಾತ್ರಿ 3-4 ಗಂಟೆ ಇಲ್ಲಿ ಕೆಲಸ ಮಾಡಿ ಆಗುವಾಗ ಮತ್ತೆ ಹೋಗಿ ಹಗಲೊತ್ತು ಅವ್ರ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅವರಿಗೆ ಸಂಬಳ, ಲಾರಿ ಅವ್ರದ್ದು ಕೆಲಸ ಇದ್ರೆ ಅವ್ರ ಕೈಯಲ್ಲಿ ತಗೊಂಡು ಕೊಡ್ತೇವೆ. ಈ ಜನರಿಗೆ ಏನಾದರೂ ಆಗಿ ಆಕ್ಸಿಡೆಂಟ್ ಆಗಿ ಅವರನ್ನು ಆಸ್ಪತ್ರೆ ತಗೊಂಡು ಹೋಗ್ಲಿಕ್ಕೆ ಬರ್ಲಿಕ್ಕೆ ಅವ್ರು ಬಂದರೆ ಅವರಿಗೆ ನಾನೇ ಕೊಡ್ತಾ ಇದ್ದದ್ದು. ಅವ್ರ ಹತ್ರ 1 ರೂಪಾಯಿ ಡೀಸೆಲ್ಗೆ ಆಗಲಿ. ಈ ಚಾರ್ಮಾಡಿ ಹಸನಬ್ಬ ಈ ಮಾತಾಡೋದನ್ನು, ನೀವು ಇದನ್ನು ಪಬ್ಲಿಸಿಟಿ ಮಾಡುವವನು ಬೆಂಗಳೂರಿಂದ ಹಿಡಿದು ಮಡಿಕೇರಿ, ಬೆಲ್ಗಾಮು, ಹುಬ್ಳಿ ಎಲ್ಲಿ ಅವರೆಲ್ಲ ಈಗ ನೋಡ್ಬೋದು. ಅವರು ಯಾರಾದರೂ ಹಸನಪ್ಪನವರಿಗೆ ನಾವು ಇಷ್ಟು ಬಾಡಿಗೆ ಕೊಟ್ಟಿದ್ದೇವೆ ಅಂತ ಹೇಳುವವರಿದ್ರೆ ಇದನ್ನು ಕೇಳಿದವರು ನಮ್ಮ ಹತ್ರ ಫೋನ್ ಮಾಡಿ ಹೇಳ್ಬೋದು. ಅಷ್ಟು ಧೈರ್ಯದಲ್ಲಿ ಹೇಳ್ತೇವೆ. ಆ ಧೈರ್ಯ ಅಂದ್ರೆ ಏನ್ ಮಾಡೋರು ಅವಾಗ ಕರ್ಕೊಂಡು ಬರೋರು ಅವ್ರನ್ನೆಲ್ಲ ರಾತ್ರಿ? ಇವರನ್ನು ನಾವು 1-2-3 ಜನ ಮಾತ್ರ ಬರೋದು ಫಸ್ಟಿಗೆ. ಅವರು ಮತ್ತೆ ಅವಶ್ಯಕತೆ ಇದ್ರೆ ಕರೆಸುದು, ಅವರನ್ನು ಇಲ್ಲದ್ರೆ ಕರೆಸ್ಲಿಕ್ಕಿಲ್ಲ. ಹೇಳಿದ್ರೆ ಲಾರಿ ಕಾರ್ ಬಿದ್ರೆ ಅವ್ರು ಬೇಕಾಗುತ್ತೆ.
ನಾವು ಯಾರ್ದು ಗೂಡ್ಸ್ ಏನಾದರೂ ಅರ್ಧದಲ್ಲಿ ಸಿಕ್ಕಾಕೊಂಡ್ರೆ ಬೇಕಾಗುತ್ತೆ. ಇಲ್ಲಿ ಲಾರಿ ನಿಲ್ಲಿಸಿ ಲಾರಿಗೆ ದೊಡ್ಡ ಹಕ್ಕಾಗಿ ನಾವು ಇಳಿಯುದು ಕೆಳಗೆ. ಇಳಿದು ಅಲ್ಲಿ ಏನ್ ಬೇಕು ಇಲ್ಲಿಂದ ಹತ್ತಬೇಕಾದ್ರೆ ಏನ್ ಮಾಡೋದು, ನೀವು ಕೆಳಗೆ ಜಾಗ ಇಲ್ವ ಅಂತ ಕೇಳಿದ್ರಲ್ಲ, ಇಲ್ಲಿಂದ ಅಲ್ಲಿಗೆ ಕ್ರಾಸ್ ಹತ್ಕೊಂಡು ಹೋಗುದು, ಅಲ್ಲಿಂದ ಇಲ್ಲಿಗೆ ಕ್ರಾಸ್ ಹೊತ್ಕೊಂಡು ಬರೋದು. ನೀವು ನಂಬಿ ಬಿಡ್ರೆ ಕೆಳಗೆಯಿಂದ ಅವನನ್ನು ಹಿಡಿಲಿಕ್ಕೆ ಆಗುದಿಲ್ಲ. ಕೈ ಹಿಡಿಯುವಾಗ ನೋವಾಗುತ್ತೆ, ಕಾಲು ಹಿಡಿಯುವಾಗ ನೋವಾಗುತ್ತೆ, ಬೊಬ್ಬೆ ಹೊಡಿತಾನೆ. ಈ ಲುಂಗಿ ಬಿಚ್ಚಿ ರೋಡಿ ಹಾಕೋದಲ್ಲಿ ಕಾಚ ಮಾತ್ರ ಒಳಗೆ ಇರುತ್ತೆ. ಈ ಲುಂಗಿಯಲ್ಲಿ ಅವನನ್ನು ಮಲಗಿಸಿ 4 ಜನ ಲುಂಗಿದ್ದು 4 ಮೂಲೆ ಎತ್ಕೊಂಡು ಬರೋದು, ಮೇಲೆ ಬರೋದು ಈ ಘಾಟಿ ಒಳಗೆ. ಇಂಥ ಕೆಲಸ ಎಲ್ಲ ಇಲ್ಲಿ ಮಾಡ್ಲಿಕ್ಕೆ. ಅಲ್ಲ, ಎಲ್ಲಿ ಫಸ್ಟ್ ನೀವು ಆಕ್ಸಿಡೆಂಟ್ ಯಾವ್ದು ನೋಡಿದ್ರು? ಚಿಕ್ಕಮಂಗ್ಳೂರಿನವರು ಒಬ್ರು ಜಾವಲ ಸಿಂಡಿಕೇಟ್ ಬ್ಯಾಂಕ್ ಕೊಟ್ಟಿಗೆರದಿಂದ ಪಕ್ಕ. ಇದರಲ್ಲಿ ಏನು ಕದ್ದು ಮುಚ್ಚಿ ಮಾತಾಡ್ಲಿಕ್ಕೆ, ಉಂಟು ಮಾಡಿ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಜಾವಲ ಸಿಂಡಿಕೇಟ್ ಬ್ಯಾಂಕಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿದ್ರು ಒಬ್ರು. ಅವರು ಜಾವಲೆಯಲ್ಲಿ ಕೆಲಸ ಮಾಡಿ ಅವರ ಮಗ SSLC ಓದ್ತಾ ಇದ್ದ. 3 ಸಲ SSLCಯಲ್ಲಿ ಫೈಲ್ ಆದ. ಅದಕ್ಕೆ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಅವರಿದ್ದ ಬ್ಯಾಂಕಲ್ಲಿ ಅವರ ಮನೆಯನ್ನು ಬ್ಯಾಂಕಿಗೆ ಅಡವಿಟ್ಟು ಒಂದು ಟ್ರಕ್ ತೆಗೆದು ಕೊಟ್ಟರು ಅವನಿಗೆ. ಲಾರಿ ಈ ಕುದುರೆಮುಖ ಸೀಸನ್ನಲ್ಲಿ ಒಳ್ಳೆ ಕೆಲಸ ಇತ್ತು, 75-76 ಅಲ್ಲಿ ಎಲ್ಲ. ಅವನಿಗೆ ಒಂದು ಲಾರಿ ತೆಗೆದು ಕೊಟ್ಟರು, ಇವನು ಉದ್ಯೋಗ ಮಾಡಲಿ ಅಂತ ಹೇಳಿ. ಲಾರಿ ಇವರು ಮಂಗಳೂರಲ್ಲಿ ಅರವಿಂದ್ ಶೋರೂಮಲ್ಲಿ ಟ್ರಕ್ ತಗೊಂಡು ಡೆಲಿವರಿ ಬರುವಾಗ ಇಲ್ಲಿಂದ ಸ್ವಲ್ಪ ಕೆಳಗೆ 8ನೇ ಟರ್ನಲ್ಲಿ ಟ್ರಕ್ ಅಪಘಾತಕ್ಕೆ ಈಡಾಯಿತು. ಯಾರು ಹೊಡಿತಾ ಇದ್ರು? ಅವರೇ ಅಪ್ಪ ಮಗ. ಅಪ್ಪ ಡ್ರೈವಿಂಗ್, ಅವ್ರ ಮ್ಯಾನೇಜರ್, ಸಿಂಡಿಕೇಟ್ ಮ್ಯಾನೇಜರ್. ಅವ್ರು ಕಾರ್ ಓಡಿಸಿ ಎಲ್ಲ ಅವ್ರಿಗೆ ಗೊತ್ತುಂಟು. ಆ ನ್ಯಾಕ್ನಲ್ಲಿ ಟ್ರಕ್ ಅನ್ನು ಓಡಿಸ್ಕೊಂಡು ಬಂದರು, ಲಾರಿ ಟ್ರಕ್ ಅನ್ನು. ಅದು ಅಪಘಾತ ಈಡಾಗಿತ್ತು, ದೊಡ್ಡ ಮಗನೂ ಇದ್ದ ಅದರಲ್ಲಿ. ಆವಾಗ ಮುಂಡಾಜ ಜಯಭಾರತ್ ಲಾರಿ ಒಂದು ಟಿಂಬರಿಗೆ ಹೋಗೋದು ಬಂತು. ಘಾಟಿಯಲ್ಲಿ ಬರುವಾಗ ಇವರು ಬಿದ್ದಿದ್ದಾರೆ, ರೋಡ್ ಬ್ಲಾಕ್ ಆಗಿದೆ, ಇಬ್ಬರಿದ್ದು ಹೋದಂಗೆ ಬಿದ್ದಿದ್ದಾರೆ, ಕೆಳಗೆ ಬಿದ್ದುಬಿಟ್ಟಿದ್ದಾರೆ, ರೋಡ್ ಬಿದ್ದಿದ್ದಾರೆ. ಟ್ರಕ್ ಅಲ್ವಾ, ಬಾಡಿ ಏನು ಇಲ್ಲಲ್ಲ, ಅದು ಹಿಂಗೆ ಬಿರುವ ಖಾಲಿ ಟ್ರಕ್ ಅಲ್ವಾ, ಟ್ರಕ್ ಅಲ್ಲಿ ಬಾಡಿ ಗಿಡೇನು ಆಗ್ಬೇಕಷ್ಟೇ ಅಷ್ಟೇ. ಆವಾಗ ಅವರು ಲಾರಿ ಅಲ್ಲಿಂದ 6 ಕಿಲೋಮೀಟರ್ ತಿರುಗಿಸಿ ಬಂದು ಅಲ್ಲಿ ಹೇಳಿದ್ರು ಹಿಂಗೆ ಆಗಿದೆ ಅಂತ. ಅವರ ಲಾರಿ ಹತ್ಕೊಂಡು ಇಲ್ಲಿಗೆ ಬಂದು ನಾನು ಒಬ್ಬನೇ ಬಂದೆ ಬರುವಾಗ ಒಂದು ಲಾರಿ ನಿಂತಿತ್ತು. ಅದರ ಕಂಡಕ್ಟರ್ನೊಬ್ಬನ್ನು ಅಲ್ಲಿ ಅವರು ಮಲಗಿದ್ರು ಲಾರಿಯವರು. ಅವರೊಂದು ಕಂಡಕ್ಟರ್ ಕ್ಲೀನರ್ ಪರಿಚಯದನ್ನು ಕರ್ಕೊಂಡು ಬಂದು ಇವರನ್ನು ಎತ್ತಿ ಒಂದು ಜೀಪಲ್ಲಿ ಹಾಕ್ಕೊಂಡು ಬೆಳ್ತಂಗಡಿ ಆಸ್ಪತ್ರೆಗೆ ಹೋದೆ. 2 ಪೇಷಂಟನ್ನು. ಒಂದು ಸೂಟ್ ಕೇಸ್ ಇರ್ತದೆ, ಅದೇ ಮಾತ್ರ ತಗೊಂಡೆ, ಬೇರೆ ಏನು ತಗೊಳ್ಳಿಲ್ಲ. ಇವರ ಹತ್ರ ಹೇಳಿದೆ, ಅದು ಟ್ರಕ್ ಅಲ್ಲ, ನೀವು ಸ್ವಲ್ಪ ಸೈಡ್ ಮಾಡಿ ನಿಮ್ಮ ಗಾಡಿ ಎಲ್ಲ ಪಾಸ್ ಮಾಡಿ ಅಂತ ಇವರನ್ನು ತಗೊಂಡು ಹೋದೆ. ಬೆಳ್ತಂಗಡಿ ಆಸ್ಪತ್ರೆಗೆ ಹೋಗಿ ಅಲ್ಲಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡುವಾಗ ಡಾಕ್ಟ್ರು ಹೇಳಿದರು, PG ಭಟ್ರು ಅಂತ ಡಾಕ್ಟ್ರು ಇದ್ದರು. ಅವ್ರು ಹೇಳಿದರು, ಇದು ನಮ್ಮಿಂದ ಆಗೋದಿಲ್ಲ, ಹೋಗಿದ್ದಾರೆ, ತಲೆಗೆ ಪೆಟ್ಟಾಗಿದೆ, ಮಂಗಳೂರಿಗೆ ಕರ್ಕೊಂಡೋಗಿ ಅಂತ ಹೇಳಿ. ಅಲ್ಲಿ ಅವ್ರ ಹತ್ರ ಆ್ಯಂಬುಲೆನ್ಸ್ ಇಲ್ಲ, ಬಾಡಿಗೆ ಆ್ಯಂಬುಲೆನ್ಸ್ ಇಲ್ಲ. 1928ರಲ್ಲಿ ಸರಿ ಕೇಳಿ. ಆವಾಗ ಇದನ್ನು ಮಾಡಿದೆ, ಏನು ಮಾಡೋದಂತ ತಲೆ ಬಿಸಿ ಆಯಿತು. ಆವಾಗ ಈ ಮಂಗಳೂರಿಗೆ ಉಜಿರೆಯಿಂದ ಟೂರಿಸ್ಟ್ ಕಾರಲ್ಲಿ ಪ್ಯಾಸೆಂಜರ್ ಹೊಡಿತಾ ಇತ್ತು. ಅವ್ರದ್ದೊಂದು ಕಾರ್ ಇತ್ತು ಅಲ್ಲಿ, ವಾಸ್ಪೂಜಾರಿ ಅಂತ, ಅಲ್ಲಿ ಪಕ್ಕದಲ್ಲಿ. ಅವ್ರ ಮನೆ ಹೋದೆ 3:30 ಗಂಟೆಗೆ ರಾತ್ರಿ. ಇನ್ನು ಆಸ್ಪತ್ರೆಗೆ ಹೋಗಿದ್ದು ಇಲ್ಲಿಂದ 2 ಗಂಟೆ 3 ಗಂಟೆ ಆಗಿದೆ ಅಲ್ಲಿ ಹೋಗುವ ಮಧ್ಯರಾತ್ರಿಯಲ್ಲಿ. ಅಲ್ಲಿ 3:30 ಗಂಟೆ ಹೋಗಿ ಅವರ ಮನೆಯವರನ್ನು ಎಬ್ಬಿಸಿ, ಅವರು ನೀವು ಬೆಳಗ್ಗೆ ಹೋಗುವವರಲ್ಲ, ಸ್ವಲ್ಪ ಈಗ ಹೋಗೋಣ, ಹಿಂಗೆ ಆಗಿದೆ ಅಂತ ಅಪ್ಪ ಡ್ರೆಸ್ ಹಾಕೊಂಡು ಬಂದರು. 2 ಪೇಷಂಟನ್ನು ಅಂಬಾಸಡರ್ ಕಾರಲ್ಲಿ ಏನು ಮಾಡ್ತೀರಾ, ಅಪ್ಪನನ್ನು ಕಾಲು ಆ ಕಡೆ ಆಯಿತು, ಮಗನನ್ನು ಸಲ ಈ ಕಡೆ ಆಯಿತು. ನಾವು ಈ ಸೀಟನ್ನು ಏನಾದರೂ ಮಾಡಿ ಸಪೋರ್ಟ್ ಮಾಡಿ ಇವ್ರನ್ನ ಹಿಡ್ಕೊಂಡು ಹಿಂಗೆ ಹೋಯ್ತು. 2 ಪೇಷಂಟ್ ಒಂದೇ ಸೀಟಲ್ಲಿ, ಇಬ್ಬರಿಗೂ ಏನು ಮತಿ ಇಲ್ಲ, ಅನ್ಕಾನ್ಸಿಯಸ್ ಏನು ಇಲ್ಲ. ಇವರು ಯಾರಂತ ಹೇಳುವ ಪರಿಸ್ಥಿತಿಯಲ್ಲಿ, ಇವರ ಹತ್ರ ಕೇಳುವ ಪರಿಸ್ಥಿತಿಯಲ್ಲಿ ಇವರು ಇಲ್ಲ. ಮಂಗಳೂರು ವೆನ್ಲಾಕ್ ಆಸ್ಪತ್ರೆ ಹೋಗಿ ಅಡ್ಮಿಟ್ ಆಯ್ತು. ಬೆಳಗ್ಗೆ 5:30 ಗಂಟೆಗೆ ಅಡ್ಮಿಟ್ ಆದವಾಗ ಅವ್ರ ಒಳಗೆ ತಗೊಂಡ್ರು. ಇವರು ಯಾರಿಗೆ ವಿಷಯ ತಿಳಿಸೋದು? ಅವತ್ತಿನ ಕಾಲಕ್ಕೆ ಈ ತರ ಮೊಬೈಲ್ ಇಲ್ಲ, ಏನೇನೇ ಇಲ್ಲ. ಅದು ಇವರ ಸೂಟ್ ಕೇಸ್ ಓಪನ್ ಮಾಡಿದೆ. ಅಡ್ರೆಸ್ ಬೇಕಲ್ಲ ನನಗೆ. ಓಪನ್ ಮಾಡಿ ನೋಡುವಾಗ 53,000 ರೂಪಾಯಿ. 1976ರಲ್ಲಿ ಇವತ್ತು 53 ಲಕ್ಷ. ಇದನ್ನು ನೋಡಿದೆ. ಅದರಲ್ಲಿ ಈ ಅರವಿಂದ್ ಶೋರೂಮಿಂದ ಟ್ರಕ್ ಡೆಲಿವರಿ ತೆಗೆಯುವಾಗ ಮನೆಯದ್ದು ಕೊಟ್ಟ ಅಡ್ರೆಸ್ ಇತ್ತು. ಅದರಲ್ಲಿ ಚಿಕ್ಕಮಗಳೂರಿಗೆ ಒಂದು ಜನ ಕಳಿಸಿದೆ. ಇಷ್ಟೆಲ್ಲ ಆಗುವಾಗ ಸಾಯಂಕಾಲ 4 ಗಂಟೆ ಆಗಿದೆ. ಅವತ್ತೇನು ರಾತ್ರಿ ಹೋಗಿ ಬೆಳಗ್ಗೆ ಆಯ್ತಲ್ಲ, ಸಾಯಂಕಾಲ 4 ಗಂಟೆ ಆಯ್ತು. ಈ ಹೋದವನು ಚಿಕ್ಕಮಗಳೂರಿಗೆ ಬಸ್ಸಲ್ಲಿ ಹೋದ. ನಾವು ಕಾರ್ ಮಾಡ್ಕೊಂಡು ಇಲ್ಲಿಂದ ಇದು ಮಾಡ್ಕೊಂಡು ಕಳಿಸಿಲ್ಲ, ಬಸ್ಸಲ್ಲಿ ಹೋದ. ಟ್ರೀಟ್ಮೆಂಟ್ಗೆ ಇಲ್ಲಿ ಆಗಿದೆಲ್ಲ, ಅವರು ಬಂದು ಟ್ರೀಟ್ಮೆಂಟ್ ಏನು ಮಾಡ್ಲಿಕ್ಕೆ ಇಲ್ಲಲ್ಲ, ಇವರ ಜವಾಬ್ದಾರಿ ತಗೊಳ್ಳೋದಲ್ವ. ಆ ಕಾಲದಲ್ಲಿ ಈ ಬಾಡಿಗೆ ಎಲ್ಲ ಕೊಟ್ಟು ಇಲ್ಲಿಂದ ಹಣ ಖರ್ಚು ಮಾಡುದು ಯಾರಿದ್ದಾರೆ? ಆಯ್ತು, ಅಲ್ಲಿ ಹೋಯ್ತು. ಹೋದವಾಗ ಇವರನ್ನೆಲ್ಲ ಹುಡುಕಿ ಅಡ್ರೆಸ್ ಕಲೆಕ್ಟ್ ಮಾಡುವಾಗ ಅವನಿಗೆ ರಾತ್ರಿ 12 ಗಂಟೆ ಆಯ್ತು. ಆವಾಗ ಬಸ್ ಇಲ್ಲ. ಇವರನ್ನು ಅಲ್ಲಿ ಒಂದು ಜಾಗ ಕೊಟ್ಟರು, ಮಲಗಿಸಿದ್ರು. ಬೆಳಗ್ಗೆ 2 ಮಕ್ಕಳು, ಒಂದು ತಾಯಿ ಹೊರಟು ಬಂದರು. ಇವರ ಫ್ಯಾಮಿಲಿಯಲ್ಲಿ ಬರ್ಲಿಕ್ಕೆ, ಇವರು ಆಂಧ್ರದಿಂದ ಬ್ಯಾಂಕಲ್ಲಿ ಇದ್ದವಾಗ ಲವ್ ಮ್ಯಾರೇಜ್ ಆಗಿದ್ದು ಇವರು. ಇಲ್ಲಿ ಇವರಿಗೆ ಜಾಸ್ತಿ ಕುಟುಂಬ ಇಲ್ಲ. ಅದರಿಂದ 2 ಮಕ್ಕಳು, ಈ ಇದ್ದ ಮಗ ಒಬ್ಬ, ಇದರಲ್ಲಿ 2 ಮಕ್ಕಳು ಮನೆಯಲ್ಲಿದ್ದರು. ಅವರು ತಾಯಿ ಬಂದರು. ಇಲ್ಲಿ ಬರುವಾಗ ಮಧ್ಯಾಹ್ನ ಆಯ್ತು. ಮಂಗಳೂರಿಗೆ ಬರುವಾಗ 3 ಗಂಟೆ. ಅವರೊಟ್ಟಿಗೆ ನಾನು ಇವರನ್ನು ಕೊಟ್ಟು ನಾನು ಹಿಂಗೆ ಹೋಗ್ತೇನೆ ಅಂತ ಹೇಳುವಾಗ ಇವರು ಹೇಳಿದ್ದಾರೆ, ಅವರು ಹೆಣಾಗಿ ಬಿದ್ದಿದ್ದಾರೆ, ನೀವು ಹೋದ್ರೆ ನಾವು ಏನು ಮಾಡೋದು, ನಾವು ಯಾರ ಹತ್ರ ಏನು ಕೇಳೋದು, ನಮ್ಗೆ ಏನು ಕೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ, ನೀವು ಸ್ವಲ್ಪ ಹಿರಿಯನ್ನ ನಮ್ಗೆ ಏನಾದರೂ ಒಂದು ದಾರಿ ಹೇಳಿ ಹೋಗಿ ಅಂತ ಹೇಳಿದ್ರು.
ಆವತ್ತಿಗೆ ಮೊದಲನೇ ದಿವಸ ಹೋಗಿ ಮರುದಿವಸ ಆಯ್ತು, ಸ್ಥಾನ ಇಲ್ಲ, ಮಲಗಕ್ಕೆ ಜಾಗ ಇಲ್ಲ, ಹೆಣ್ಣಾಕ ಆಸ್ಪತ್ರೆಯಲ್ಲಿ ರೂಮ್ ಇಲ್ಲ, ಹೊರಗೆ ಬೆಂಚಿಯಲ್ಲಿ ಮಲಗಿದ್ದಾರೆ, ಪೇಷಂಟ್ ಮಾತ್ರ ಎಮರ್ಜೆನ್ಸಿ ಬೆಡ್ಡಲ್ಲಿದ್ದಾರೆ. ಇವರು ಈ ಥರ ಹೇಳಿ ಕಣ್ಣೀರು ಬಿಡುವಾಗ ಒಂದು ತಾಯಿ 2 ಮಕ್ಕಳಲ್ವ, ನಾವು ತಾಯಿ ಹುಟ್ಟಿದವರಲ್ಲಿ ಹೊಟ್ಟದವರು ಹುಟ್ಟಿದವರಲ್ಲ, ನಾವು ಕೂತ್ಕೊಂಡು ಆವಾಗ ಇಷ್ಟು ಟೆಕ್ನಿಕ್ ಎಲ್ಲ ಕಲಿಲಿಲ್ಲ, ನಮಗೆ ಅಷ್ಟು ಟೆಕ್ನಿಕ್ ಇಲ್ಲ. ಕೂತ್ಕೊಂಡು ರಾತ್ರಿ ನಾವು ಮಲಗಿದ್ದು, ಅವರಲ್ಲಿ ಕೆಳಗೆ ಮಲಗಿದ್ರು, ಈ ಮಕ್ಕಳು ಮಲಗಿದ್ರು, ತಾಯಿ ಮಲಗಿದ್ರು. ಮರುದಿವಸ ಎಲ್ಲ ಆಸ್ಪತ್ರೆಯವ್ರ ಹತ್ರ ಮಾತಾಡಿ ಇವರನ್ನೆಲ್ಲ ಅವ್ರಿಗೆ ಕೊಟ್ಟು 53,000 ನನಗೆ ಆವಾಗ ಆ ಕಾಲದ್ದು 6,500 ರೂಪಾಯಿ ಖರ್ಚಾಗಿತ್ತು. ಇದರಲ್ಲಿ ತೆಗಿಲಿಲ್ಲ, ಅವರು ಬಂದವಾಗ ಕೇಳೋಣ ಅಂತ ತೆಗಿಲಿಲ್ಲ. ಇವರು ಇಲ್ಲಿ ಚಾರ್ಮಾಡಿಗೆ ಅವರನ್ನಲ್ಲಿ ಬಿಟ್ಟು ಇಲ್ಲಿ ಚಾರ್ಮಾಡಿ ಬಂದು ಅಪಘಾತಕ್ಕೆ ಈಡಾದ ಟ್ರಕ್ಕನ್ನು ತೆಗೆದು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ನಲ್ಲಿಟ್ಟು ನಾನು ನನ್ನ ಮನೆಗೆ ಬಂದೆ. 17 ದಿವಸದ ನಂತರ ಇವರೆಲ್ಲ ಕರೆಕ್ಟಾಗಿ ಕಾನ್ಸಸ್ ಬಂದು ರೆಡಿಯಾಗಿ ಕಾರ್ ಮಾಡಿಕೊಂಡು ಊರಿಗೆ ಹೋಗುವಾಗ ನಮ್ಮ ಹೋಟ್ಲಿಗೆ ಬಂದರು. ಹಿಂದ್ ಕಡೆನೇ ನನ್ನ ಮನೆ ಇತ್ತು. ನಮ್ಮ ತಾಯಿ ಕಾಲಡಿಯಲ್ಲಿ ಸ್ವಲ್ಪ ಅನ್ನ ಹಂಪಲಿಟ್ಟು, ನಿಮ್ಮ ಮಗ ನಮ್ಮ ಮಾಂಗಲ್ಯ ಉಳಿಸಿದ, ನನ್ನ ಮಗನನ್ನು ಉಳಿಸಿದ, ದೇವರವರಿಗೆ ಕಾಲ ಆರೋಗ್ಯ ಕೊಡಲಿ ಅಂತೇಳಿ ಕಣ್ಣೂರು ತೆಗೆದರು. ಈಗಲೂ ಅದನ್ನು ಕೇಳುವಾಗ ರೋಮ ನೆಟ್ಟಗೆ ನಿಲ್ಲುತ್ತೆ. ತಾಯಿ ಹೇಳಿದರು, ಅವ್ರಿಗೆ ಅಷ್ಟು ಟೆಕ್ನಿಕ್ ಇಲ್ಲ, ಅವರು ಗದ್ದೆಯಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದವರು ನಮ್ಮ ತಾಯಿ. ಅವರಲ್ಲಿ ನೋಡಿ ಮಗ ಇಷ್ಟೊಂದು ಅಭಿಮಾನದಲ್ಲಿ ಅವರು ಹೇಳುವಾಗ ನಿಮಗೆ ಒಂದು ದಿವಸ ಕಷ್ಟ ಆಗ್ಬೋದು, ಒಂದು ದಿವಸ ಸ್ಟೇಷನಿಗೆ ಹೋಗಿ ಕೆಲಸ ಆಗ್ಬೋದು, ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದು, ಕೋರ್ಟಿಗೆ ಹೋಗ್ಬೋದು, ಕಚೇರಿಗೆ ಹೋಗ್ಬೋದು, ನಿನ್ನ ಇನ್ಕಮಿಗೆ ತೊಂದರೆ ಆಗ್ಬೋದು, ದೇವರಿದ್ದಾನೆ, ಇದು ದೇವರ ಕೆಲಸ, ನೀ ಇದನ್ನು ನಿನ್ನ ಆಯುಷ್ಯವರೆಗೆ ಮಾಡಬೇಕಂದ್ರೆ ನಮ್ಮ ತಾಯಿ ಯಾವತ್ತು ಪ್ರೇರಣೆ ಕೊಟ್ಟು. ನಮ್ಮ ತಾಯಿ ಇವತ್ತಿಲ್ಲ, ಅದನ್ನು ನೋಡಲಿಕ್ಕೆ ನನ್ನ ಪ್ರಶಸ್ತಿಯನ್ನು ನೋಡಲಿಕ್ಕೆ ಇವತ್ತು ನಮ್ಮ ತಾಯಿ ಇಲ್ಲ. ಆ ತಾಯಿಯ ಪ್ರೇರಣೆ ತಗೊಂಡು ಆವತ್ತಿಂದ ಇವತ್ತುವರೆಗೂ 86-90ರೊಳಗೆ ನನ್ನ ಹತ್ರ ವೆಹಿಕಲ್ಸ್ ಸಿಗಲಿಲ್ಲ. ನಾವು ಈಗ ಹಸ್ನಪ್ಪ ಅವರೊಟ್ಟಿಗೆ ಇನ್ನೊಂದು ತಿರುವು ಬಂದಿದೆ. ಆ ತಿರುವು ಯಾವ್ದಂತ ಹೇಳಿದ್ರೆ ಕೆಳಗೆ ಡೆಪ್ ತಿರುವು ಪಾಯಿಂಟ್ ಅಂತ ಹೇಳಿದ್ರೆ ಚಾರ್ಮಾಡಿಯ ತುಂಬಾ ಆಕ್ಸಿಡೆಂಟ್ ಗಳಾಗುವಂತದ್ದು. ಆಮೇಲೆ ವ್ಯೂ ಪಾಯಿಂಟ್ ನೀವು ಅಲ್ಲಿ ನೋಡ್ಬೋದು. ನನ್ನ ಹಿಂದೆ ಏನಂತ ಹೇಳಿದ್ರೆ ಅಲ್ಲೊಂದು ತುಂಬಾ ದೊಡ್ಡ ಜಲಪಾತನೇ ಹರಿತಾ ಇದೆ, ಅದನ್ನು ನೀವು ನೋಡ್ಬೋದು. ಸುಮಾರು ಜನ ಈ ಭಾಗದಲ್ಲಿ ಹೋಗೋರೆಲ್ಲ ಈ ಜಾಗದಲ್ಲಿ ನಿಂತು ನೀವು ನೋಡಿರ್ತೀರ ಈ ಜಾಗನ. ಇಲ್ಲೊಂದು ಘಟನೆ ಆಯ್ತು. ಏನಾಯ್ತು ಸರ್ ಘಟನೆ? ಗುಲ್ಬರ್ಗದ ಒಂದು ಹೆಂಗಸರು ಚಿಕ್ಕಮಗಳೂರಲ್ಲಿ ಗವರ್ಮೆಂಟ್ ಕೆಲಸದಲ್ಲಿ ಇದ್ರು. ಅವರ ಗಂಡ ಏನೋ ತೀರಿ ಹೋಗಿದ್ದಕ್ಕೆ ಆ ಕೆಲಸ ಅವರಿಗೆ ಸಿಕ್ಕಿದ್ದಂತೆ. ಅವರ ರಜೆ ಸಿಕ್ಕಿದಾಗ ಗುಲ್ಬರ್ಗ ಹೋಗ್ತಾರೆ, ಕಡೂರಿಗೆ ಬಸ್ಸಲ್ಲಿ ಬರ್ತಾರೆ, ಬೆಂಗಳೂರು ಬಸ್ಸಲ್ಲಿ ಕಡೂರಿಂದ ಇಳಿದು ಚಿಕ್ಕಮಗಳೂರಿಗೆ ಬರ್ತಾರೆ. ಅಲ್ಲಿ ಕಡೂರಿಂದ ಇಳಿದಾಗ ಅವರಿಗೆ ಏನೂ ಸಿಕ್ಕಲಿಲ್ಲ. ಒಂದು ಪೇಪರ್ ವ್ಯಾನ್ ಅನ್ನು ಸಿಕ್ಕಿದ. ಅವನು ಚಿಕ್ಕಮಗಳೂರು ಅಂತ ಕರೆದ, ಕೂರಿಸ್ಕೊಂಡ ಬಂದ. ಅವನು ಅರ್ಧ ದಾರಿಯಲ್ಲಿ ಹೆಂಗಸರನ್ನು ಬೇಡದ ಕೆಲಸ ಮಾಡಿ ಅವರನ್ನು ಕೊಂದು ಪ್ಯಾಕ್ ಮಾಡಿ ಅವ್ರ ಹತ್ರ ಇದ್ದ ಹಣ ಒಡೆಯೆಲ್ಲ ಕಿತ್ಕೊಂಡು ಗಾಡಿಯಲ್ಲಿ ಹಾಕೊಂಡು ಇಲ್ಲಿ ಬಂದು ಇಲ್ಲಿ ಕೆಳಗೆ ಬಿಸಾಡಿದ. ಏನ್ ಅವ್ರು ಆಕ್ಚುಲಿ ಯಾರು ಸರ್? ಅವರು ಗುಲ್ಬರ್ಗದವ್ರು ಹೆಂಗಸರು, ಒಂದು 40 ವರ್ಷ ಪ್ರಾಯ ಆಗ್ಬಹುದು. ಅವರ ಗಂಡ ಗವರ್ಮೆಂಟ್ ಕೆಲಸದಲ್ಲಿದ್ದರು. ಅವರು ತೀರೋಗಿದ್ದಕ್ಕೆ ಆ ಕೆಲಸ ಅವ್ರ ಮಿಸ್ಸಸ್ ಸಿಕ್ತು. ಅವರು ಮನೆಯೆಲ್ಲ ಗುಲ್ಬರ್ಗದಲ್ಲಿ ಮಕ್ಕಳ ಮರಿ ಎಲ್ಲ ಅವರಿದ್ರು. ಅವ್ರ ಕೆಲಸ ಚಿಕ್ಕಮಗಳೂರಲ್ಲಿ ಮಾಡಬೇಕು. ಅವ್ರು ಅಲ್ಲಿಂದ ಬಸ್ಸಲ್ಲಿ ಬ್ಯಾಂಗ್ಳೂರು ಗುಲ್ಬರ್ಗ ಬಸ್ಸಲ್ಲಿ ಕಡೂರಿಗೆ ಬಂದು ಇಳಿದು, ಕಡೂರಿಂದ ಅದು ಚಿಕ್ಕಮಗಳೂರಿಗೆ ಬರುವುದಿಲ್ಲ. ಅಲ್ಲಿಂದ ಅವರಿಗೆ ಟೈಮಿಗೆ ಬರಬೇಕಲ್ಲ. ಪೇಪರ್ ವ್ಯಾನ್ ಅನ್ನು ಚಿಕ್ಕಮಗಳೂರು ಅಂತ ಕರೀತಾ ಇದ್ದ. ಅವರು ಇಳಿದ್ರು, ಈ ವ್ಯಾನ್ ನಲ್ಲಿ ಕೂತರು, ಬಂದ್ರು. ಒಂದು ಚಿಕ್ಕಮಗಳೂರು ಕಣಿವೆ ಇದೆ, ಕಡೂರಿಂದ ಚಿಕ್ಕಮಗಳೂರಿಂದ ಒಂದು 2 ಕಿಲೋಮೀಟರ್ ಆ ಕಡೆ, ಸ್ವಲ್ಪ ಕಾಡು ಪ್ರದೇಶ. ಅಲ್ಲಿ ನಿಲ್ಲಿಸಿ ಒಬ್ಬರೇ ಇದ್ದದ್ದು, ಬೇರೆ ಯಾರು ಪ್ಯಾಸೆಂಜರ್ ಹಾಕ್ಲಿಲ್ಲ. ಅವನು ಈ ಹೆಂಗಸರನ್ನು ಅತ್ಯಾಚಾರ ಮಾಡಿ ಕೊಂದು ವ್ಯಾನ್ ಒಳಗೇನೆ ಹಾಕೊಂಡು ಇಲ್ಲಿ ತಂದು ಬಿಸಾಡಿದ, ಇದೇ ಜಾಗದಲ್ಲಿ. ಇದಕ್ಕೆ ಕಾರಣ ಇದೆ ಹೇಳ್ತಾನೆ. ಇಲ್ಲಿ ಬಿಸಾಡಿದ ಮೇಲೆ ಅವನು ಹೋಗಿ ಈ ಹೆಂಗಸರು ಇಲ್ಲಿ ಬಂದು ತಲುಪಲಿಲ್ಲ ಅಂತ ಹೇಳಿ 3 ದಿವಸದ ನಂತರ ಕಂಪ್ಲೇಂಟ್ ಆಯ್ತು. ಕಂಪ್ಲೇಂಟ್ ಆಗಿ ಪೊಲೀಸ್ ಇನ್ಕ್ವೈರಿ ಬಿದ್ದಾವಾಗ ಯಾವ್ದ್ರಲ್ಲಿ ಹೋಗಿದ್ದಾನೆ, ಏನು ಹೋಗಿದ್ದಾನೆ ಅಂತ ನೋಡುವಾಗ ಈ ವ್ಯಾನ್ ಅಲ್ಲಿ ಹೋಗಿದ್ದಾನೆ ಅಂತ ಇತ್ತು. ಇಲ್ಲಿಂದ ನಮ್ಮ ಹುಡುಗರನ್ನೆಲ್ಲ ಸ್ವಲ್ಪ ಅದು ವ್ಯಾನ್ ನಲ್ಲಿ ಹೋಗಿದ್ದಾನೆ ಅಂತ ಹೇಳಲಿಕ್ಕೆ ಉದಾಹರಣೆ ಉಂಟು. ಏನಂತ ಹೇಳಿದ್ರೆ, ನಮ್ಮ ಹುಡುಗರನ್ನ ಮಾಡಿ ಸ್ವಲ್ಪ ಹುಡುಗರನ್ನ ಅರೆಸ್ಟ್ ಮಾಡ್ಕೊಂಡು ಹೋದ್ರು ಪೊಲೀಸರು. ಹೌದು, ಕಡೂರಲ್ಲಿ ಆದ ಇನ್ಸಿಡೆಂಟ್ಗೆ. ಅದರಲ್ಲಿ ನಮ್ಮೊಟ್ಟಿಗೆ ಇರುವವರ ಮಗನೂ ಇದ್ದ. ಇವನು ಲಾರಿ ಡ್ರೈವರ್. ಈ ಕಡೂರಿನಿಂದ ಇವರನ್ನು ಡಿಸ್ಪ್ಯಾಚ್ ಆಗಿದ್ದಕ್ಕೆ ಏನು ಗೊತ್ತಾಗೋದಿಲ್ಲ ಎಲ್ಲಿ ಹೋಗಿದ್ದಾರೆ ಅಂತ ಹೇಳಿ. ಆವಾಗ ಏನಾಯ್ತು, ಈ ವ್ಯಾನ್ ಅವನು ಇಲ್ಲಿ ತಂದು ಅಮ್ಮನ್ನು ಬಿಸಾಡಿದ್ದಾನಲ್ಲ, ಈ ಅಮ್ಮನ ಕೈಯಲ್ಲಿದ್ದ ಒಂದು ಮೊಬೈಲ್ ಅನ್ನು ಇವನು ತೆಗೆದು ಸಿಮ್ ಬಿಸಾಡಿ ಮೊಬೈಲ್ ಇಟ್ಕೊಂಡಿದ್ದ. ಆರೋಪಿ ಮೊಬೈಲ್ ಇವನು ಇಟ್ಕೊಂಡಿದ್ದ. ಎತ್ಕೊಂಡು ಹೋಗಿ ಅವನು ಟೀ ಕುಡಿಯುವಂತ ಒಂದು ಆಂದಿಯಲ್ಲಿ ಒಂದು ಹೋಟ್ಲ್ ಇದೆ, ಅವನಿಗೆ 1,500 ರೂಪಾಯಿಗೆ ಮಾರಿದ್ದಾನೆ. ಆ ಹೋಟ್ಲು ಮಾಡಿದವನು ಚಾರ್ಮಾಡಿಯವನು. ಯಾವ ಹೋಟ್ಲು ಮಾಡಿದವನು? ಆಂದಿಯಲ್ಲಿ ಹೋಟ್ಲು ಮಾಡಿದವನು ಚಾರ್ಮಾಡಿಯವನು. ಕೆಳಗೆ ಇಲ್ಲಿ ಹೌದು, ನಮ್ಮ ಹೋಟ್ಲ ಸ್ವಲ್ಪ ಈ ಕಡೆ. ಅವನು ಈ ಮೊಬೈಲ್ ಅನ್ನು ಎತ್ಕೊಂಡು ಏನು ಮಾಡಿದ, ಚಾರ್ಮಾಡಿಗೆ ಬಂದ. ಯಾರು ಇದು ತಗೊಂಡವನು ಈ ಚಾರ್ಮಾಡಿಗೆ ಬೇರೆ ಸಿಮ್ ಹಾಕಿದ್ದಾನೆ. ಅವನು ಚಾರ್ಮಾಡಿಗೆ ಬಂದಾಗ ಆ ಟೈಮಲ್ಲಿ ನಮ್ಮೂರಲ್ಲಿ ಕರೆಂಟ್ ಬಹಳ ಜಾಸ್ತಿ ಹೋಗುದು. ಅವನಿಗೆ ಫ್ರೆಂಡ್ಸ್ ಒಂದು 10 ಹುಡುಗರಿದ್ದಾರೆ ಚಾರ್ಮಾಡಿಯಲ್ಲಿ. ಯಾರ್ಯಾರಿಗೆ ಫೋನ್ ಮಾಡ್ಲಿಕ್ಕೆ, ಆವಾಗ ಮೊಬೈಲ್ ಎಲ್ಲ ಹೊಸ್ತಲ್ವಾ ಬರೋದು, ಎಲ್ಲ ಜನರಿಗೆ ಬಹಳ ಇಂಟ್ರೆಸ್ಟ್ ಅಲ್ವಾ. ಈ ಮೊಬೈಲ್ ಅನ್ನು ಏನ್ ಮಾಡಿದ, ಇನ್ನೊಬ್ಬನ ಮಾತಾಡ್ಲಿಕ್ಕೆ ಅವನ ಸಿಮ್ ಹಾಕಿ ಅವನು ಮಾತಾಡಿದ ಮೊಬೈಲ್ ಅಲ್ಲಿ. ಇಕ್ಬಾಲ್ ಆ ಸಿಮ್ ತೆಗೆದ, ಇನ್ನೊಬ್ಬ ಅವನ ಸಿಮ್ ಹಾಕಿ ಅವನು ಮಾತಾಡಿದ. ಈ 4 ಜನರ ಸಿಮ್ ಒಂದೇ ಮೊಬೈಲ್ ಅಲ್ಲಿ ಮಾತಾಡಿದ್ದು, ಇದು ಇಲ್ಲಿಗೆ ಬಂದದ್ದು, ಇದೆಲ್ಲ ಪೊಲೀಸ್ನವರು ಟ್ರ್ಯಾಕ್ ರೆಕಾರ್ಡ್ ಆಯ್ತು. ಎಲ್ಲಿದ್ದು ಸಿಮ್ ಅಂತ ಕಕ್ಕಂಜಿಯಿಂದ ತಗೊಂಡದ್ದು ಅಂತ ಹೇಳಿ ಎಲ್ಲಾಗಿ ಅವರನ್ನ ಅರೆಸ್ಟ್ ಮಾಡಿದ್ರು.
ಯಾರ್ಯಾರು ಮೊಬೈಲ್ ಮಾತಾಡಿದ್ದಾರೆ, ಯಾರ್ಯಾರು ಸಿಮ್ ತಗೊಂಡಿದ್ದಾರೆ, ಇವರನ್ನೆಲ್ಲ 4 ಜನರ ಅರೆಸ್ಟ್ ಮಾಡಿ ಕಡೂರಿಗೆ ಕರ್ಕೊಂಡು ಹೋದ್ರು. ಇವರು ಬಂದು ನನ್ನ ಹತ್ರ ಹೋಗಿದ್ರು, ಹಿಂಗೆ ಆಗಿದೆ, ತಗೊಂಡು ಹೋಗಿದ್ದಾರೆ ಅಂತ ಹೇಳಿ. ಇದರದ್ದು ಮ್ಯಾಟ್ರ್ ಏನಂತ ನಮಗೆ ಗೊತ್ತಾಗ್ಬೇಕಲ್ಲ. 4 ಜನ ಕರ್ಕೊಂಡು ಹೋಗಿದ್ದಾರೆ, ಹೆಂಗಸರನ್ನು ಬಿಸಾಡಿದ್ದಾರೆ, ಗೊತ್ತಾಗ್ಬೇಕಲ್ಲ. ನಾನು ಬೆಳಗ್ಗೆ ಮರುದಿವಸ ಬೆಳಗ್ಗೆ ಇವರನ್ನು ಕರ್ಕೊಂಡು ಕಡೂರಿಗೆ ಹೋಗಿ ಅಲ್ಲಿ ಕೇಳುವಾಗ ಈ ತರ ಎಲ್ಲ ಬಂತು. ಒಬ್ಬನನ್ನು ಇಲ್ಲಿ ಕೈ ಕಟ್ಟಿ ಒಬ್ಬನನ್ನು ಮೇಲಕ್ಕೂ ಕೂಡ ಎತ್ತಿದ್ದಾರೆ ಬಾಯಿ ಬಿಡಿಸಕ್ಕೆ. ಆವಾಗ ನಾನು ಅವರನ್ನು, ಸರ್ ಬಿಡಿ, ನಾವು ಅದನ್ನು ಸ್ವಲ್ಪ ಎಂಕ್ವೈರಿ ಮಾಡಿ ನಿಮಗೆ ಡೈರೆಕ್ಷನ್ ಕೊಡ್ತೇವೆ. ಈ ಮೊಬೈಲ್ ಯಾರ ಕೈಯಲ್ಲಿ ಸಿಕ್ತು? ಇವನ ಕೈಯಲ್ಲಿ ಸಿಕ್ತು. ನಿನಗೆ ಯಾರು ಕೊಟ್ರಪ್ಪ? ನೀನು ಸುಳ್ಳು ಹೇಳಿದ್ರೆ ನೀವು ಎಲ್ಲರೂ ಹೋಗ್ತೀರಾ ಜೈಲಿಗೆ, ಎಲ್ಲರೂ ಈಗ ಪೆಟ್ಟು ತಿಂದು ಸಾಯ್ತೀರಾ, ಸತ್ಯ ಹೇಳು ಅಂತ ಹೇಳಿದೆ. ಹಾಗೆ ನಾನು ಇಂಥ ಸುಮ್ಮ ಡ್ರೈವರ್ ಕೊಟ್ಟದ್ದು. ಅದನ್ನು ಸುಳ್ಳು ಹೇಳಲಿಕ್ಕೆ ಏನಾಗಬೇಕಿತ್ತು ನಿನಗೆ ಹೇಳಿ ಅವನ ಹತ್ರ ಕೇಳಿ ಇಬ್ಬರನ್ನು ಅಲ್ಲಿ ಒಳಗೆ ಹಾಕಿ ಸರ್, ಇವರನ್ನು ಒಳಗೆ ಹಾಕಿ, ಇವರು ಆರೋಪಿ ಅಲ್ಲ, ಒಳಗೆ ಹಾಕಿ. ಈ ಒಳಗೆ ಯಾವನು ಮೊಬೈಲ್ ತಗೊಂಡಿದ್ದಾನೆ ಅವನನ್ನು ನಮ್ಗೆ ಹೇಳ್ಕೊಡಿ. ಅವರನ್ನು ಬಿಡಿಸಬೇಕಾದ್ರೆ ನಾವು ಇವನನ್ನು ತಂದು ಒಳಗೆ ಹಾಕಿ ಅವರನ್ನು ಬಿಡಿಸೋದು ನಾನೇ ಹೇಳಿದ್ದು ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ, ನೀವು ಅವರನ್ನು ನನಗೆ ಕೊಡಿ, ನಾವು ಇದನ್ನು ಪತ್ತೆ ಮಾಡ್ತೇವೆ ಅಂತೇಳಿ. ಪೊಲೀಸ್ನವ್ರು ಮಾಡ್ತಾರೆ, ಲೇಟ್ ಆಗುತ್ತೆ. ನಮಗೆ ಒಂದು ರೂಟ್ ಇದೆ. ಇವರನ್ನು ಇಲ್ಲಿ ಕೂರಿಸಿ ಇವರನ್ನು ಕಾರಲ್ಲಿ ಹಾಕೊಂಡು ಬರುವಾಗ ನಾನು ಏನು ಹೇಳಿದೆ ಇವನ ಹತ್ರ, ಈ ಯಾರು ಮೊಬೈಲ್ ತಗೊಂಡಿದ್ದಾನೆ ಅವನ ಹತ್ರ ಹೇಳಿದೆ, ನಿನ್ನ ಹೋಟ್ಲಿಗೆ ಫೋನ್ ಮಾಡಿ ಹೇಳಪ್ಪ, ಅಂದಿಗೆ ಸೌಕರ್ಯನ ತಗೊಂಡೋಗಿದ್ದಾರೆ, ಮೊಬೈಲ್ ಪ್ರಾಬ್ಲಮ್ ಅಂತ ಹೇಳಿ ಯಾರು ಬಂದ್ರು ಹೇಳುದು ಬೇಡ. ಅವನ ಕಿವಿಗೆ ಬಿದ್ದರೆ ಅವನು ತಪ್ಪಿಸ್ತಾನೆ. ಯಾರು ಮೊಬೈಲ್ ಕೊಟ್ಟವನು ಸಿಕ್ಕಿದ್ರೆ ತಪ್ಪಿಸ್ತಾನೆ, ಯಾರಿಗೂ ಹೇಳ್ಬೇಡ ಅಂತ ಫೋನ್ ಮಾಡಂತ ಕಾರಲ್ಲಿ ಇರುವಾಗ ಹೇಳಿದೆ. ಆವಾಗ ಇವನು ಫೋನ್ ಮಾಡಿದ. ಫೋನ್ ಮಾಡುವಾಗ ಅವನು ಹೋಟ್ಲಲ್ಲಿ ತಮ್ಮ ಏನು ಹೇಳ್ತಾನೆ ಗೊತ್ತಾ, ಅವನು ಈಗ ಬಂದು ಕೇಳಿದ, ನಾನು ಹೇಳಿದೆ ಹೋಗ್ತಾ ಇದ್ದಾನೆ ಅಂತ ಹೇಳಿದೆ. ಸುಮ್ಮ ಹೋಗ್ತಾ ಇದ್ದ ಅಂತ. ಸ್ಕೂಟರಲ್ಲಿ ಬೆನ್ನೆತ್ತಿ ನಂಬರ್ ನೋಡು ಅಂತ ಹೇಳಿದೆ. ಸ್ಕೂಟರಲ್ಲಿ ಬೆನ್ನೆತ್ತಿ ನಂಬರ್ ನೋಡಿದೆ. ನಂಬರ್ ನಮಗೆ ಹೇಳಿದ. ಆವಾಗ ಸೈಲಸ್ ಕುಮಾರ್ ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ರು ಚಿಕ್ಕಮಗಳೂರಲ್ಲಿ. ನಮಗೆ ವಿಷಯ ಸಿಗ್ತಲ್ಲ, ನಾವು ಕಾರ್ ತಿರುಗಿಸಿ ಕೂಡಲೇ ಕಡೂರು ಹೋಗಿ ಹೇಳಿದ್ರೆ ಚಿಕ್ಕಮಗಳೂರಿಗೆ ಹೇಳಿ ಸರ್ ಇಂಥ ಸುಮ್ಮ ಬರ್ತದೆ, ಸೀಸ್ ಮಾಡಕ್ಕೆ ಹೇಳಿ ಅಂತ ಹೇಳಿ. ನೀವು ಹೋಗಿ ಚಿಕ್ಕಮಗಳೂರು, ನಾವು ಹೇಳುವಾಗ, ನಾವು ಅಲ್ಲಿ ಮಾತಾಡುವಾಗ ಸರ್ಕಲ್ ಇನ್ಸ್ಪೆಕ್ಟರ್ ಬೇರೆ ಜನರ ಹತ್ರ ಮಾತಾಡೋದು, ಸ್ವಲ್ಪ ಹೊರಗೆ ಇರಪ್ಪ ಅಂತ ಹೇಳ್ತಾರೆ. ಆವಾಗ ಅವ್ನು ಪಾಸ್ ಆಗ್ತಾನೆ. ಅಷ್ಟು ಟೈಮ್ ಕಾಯಕ್ಕೆ ಪುರ್ಸತ್ತಿಲ್ಲ ಸರ್, ನೀವು ಎಮರ್ಜೆನ್ಸಿ ಹೇಳಿ ಅಂತ ಹೇಳಿದ್ರು. ನೀವೆಲ್ಲ ಚಿಕ್ಕಮಗಳೂರು ಕಾಪಿ ಕ್ಯೂರಿಂಗ್ ಹತ್ರ ಹೋಗಿ ಅಂತ. ಅಲ್ಲೆಲ್ಲ ಪೊಲೀಸರು ಒಳಗಡೆ ಬಂದು ಎಲ್ಲ ಕದ್ದು ನಿಂತರು. ಇವನು ಸುಮ್ಮ ಬಂತು, ಎಲ್ಲ ರೌಂಡ್ ಹಾಕಿದ್ರು, ಹಿಡ್ಕೊಂಡು ಇವನು ರಾತ್ರಿ 9 ಗಂಟೆಗೆ ಹಿಡ್ಕೊಂಡು ಚಿಕ್ಕಮಗಳೂರು ಸ್ಟೇಷನ್ ಕರ್ಕೊಂಡು ಹೋದ್ರು. ಆವಾಗ ಹೇಳಿದ್ರು, ಇದು ಕಡೂರಿಗೆ ಹೋಗಿ ಯಾರು ಪೊಲೀಸಿಗೆ ಕೊಡ್ತೇವೆ ಅಂತ. ನಾವು ಕಡೂರಿಗೆ ಹೋದ 12 ಗಂಟೆ ರಾತ್ರಿನೇ ಲಾಟೆಯಲ್ಲಿ ಹಾಕಿದ್ದು ಅವನನ್ನು, ಯಾರನ್ನು, ಈ ಡ್ರೈವರನ್ನು. ಅದೆಲ್ಲ ಹೇಳಿದ, ನಾನು ಕೊಂದದ್ದೌದು, ಒಡವೆ 42,000 ರೂಪಾಯಿಗೆ ಮಾರ್ವಾಡಿಗೆ ಮಾರಿದ್ದೌದು, ಚೀಟಿ ಉಂಟು ನನ್ನ ಹತ್ರ ಎಲ್ಲ ಹೇಳಿದೆ. ರಾತ್ರಿ 1 ಗಂಟೆ ಮಾರ್ವಾಡಿ ಮನೆಗೆ ಹೋದ್ರು. ರಾತ್ರಿ 1 ಗಂಟೆಗೆ ಮಾರ್ವಾಡಿ ಬಿಸಿ ಹೇಳುವಾಗ ಎಲ್ಲ ಹೋದ್ರು ಕೊಟ್ಟ. ಅದನ್ನೆಲ್ಲ ತಗೊಂಡು ಬಂದು ಇವರನ್ನೆಲ್ಲ ಒಳಗೆ ಹಾಕಿಸಿ 2 ಗಂಟೆ ರಾತ್ರಿಗೆ ನಮ್ಮ ಹುಡುಗರನ್ನು ನಾನು ಬಿಡಿಸಿದೆ. 2 ಗಂಟೆಗೆ ಬಿಡಿಸಿ ನಾವು ಹೇಳಿದ ಅವ್ರ ಹತ್ರ, ಸರ್ ನೀವು ನಾಳೆ ಬೆಳಗ್ಗೆ ಈ ಕೈದಿಯನ್ನು ತಗೊಂಡು ಬನ್ನಿ, ಅವು ಎಲ್ಲಿ ಹೆಣ ಬಿಸಾಡಿದ್ದೇನೆ ಅಂತ ನಾವು ಹೆಣ ಐಡೆಂಟಿಫಿಕೇಶನ್ ಮಾಡೋಣ ಅಂತ. ಮರುದಿವಸ ಕರ್ಕೊಂಡು ಬಂದು ನಾವು ಮುಡಿಯರ ಅವನು, ಚಿಕ್ಕಮಗಳೂರು, ಕಡೂರು, ಪೇಪರ್ ಹೊಡಿಯೋನು, ಅವನನ್ನು ಕರ್ಕೊಂಡು ಮರುದಿವಸ ಬನ್ನಿ ಅಂತೇಳಿ ಪೊಲೀಸ್ನವರೆಲ್ಲ ಕಾಲ್ ಹಾಕೊಂಡು ಬಂದು ನಾವು ಇಲ್ಲಿಗೆ ಬಂದು ಇಲ್ಲಿಗೆ ಬಿಸಾಡಿದ್ದೇನೆ ಅಂತ. ಹೌದು, 400 ಫೀಟ್ ಹೊಂಡಕ್ಕೆ ನಾವು ಇಳಿದ್ದೇವೆ. ನಾವು ಹೆಂಗೆ ಅವಾಗ ಇವರ ಮಗನೂ ಇದ್ದಾನಲ್ಲ, ನಮ್ಗೆ ಇಂಟ್ರೆಸ್ಟ್ ಅಲ್ಲ ಅವಾಗ, ನಮ್ಮ ಹುಡುಗರಲ್ವಾ, ಹಿಡಿದು 400 ಫೀಟ್ ಸಿಕ್ಲಿಲ್ಲ, ಮೇಲೆ ಹತ್ತಿದ್ದು. ಆ ಬೋಳಿ ಮಗ ಇಲ್ಲಿದ್ದ, ಯಾರು ಎಕ್ವಿಸ್ಟ್, ಅವನ ಹತ್ರ ನೀನು ಸರಿ ಹೇಳಪ್ಪ, ನಿನಗೆ ಜಾಗ ಚೇಂಜ್ ಆಗಿದೆ, ನೀ ಇಲ್ಲಿ ಬಿಸಾಡಲಿಲ್ಲ, ನೀನು ಸುಳ್ಳು ಹೇಳ್ತಾ ಇದ್ದೆ, ಸರಿ ಹೇಳಿ. ಇಲ್ಲ ನಾನು ಇಲ್ಲೇ ಬಿಸಾಡಿದ್ದು, ನೋಡಿ ಈ ಕಲ್ಲಲ್ಲಿ ಕೂತು ಕೈ ಕಾಲು ತೊಳೆದಿದ್ದೇನೆ, ನಾನು ಇಲ್ಲೇ ಬಿಸಾಡಿದ್ದೆ ಅಂತ. ಅವನನ್ನು ಹಿಡ್ಕೊಂಡು ಇಳಿಲ್ಲ. ಇವನಲ್ಲಿ ತಪ್ಪಿದ್ರೆ ಪೊಲೀಸರಿಗೆ ಕೆಳಗೆ ಬರ್ಲಿಕ್ಕೆ ಅದಕ್ಕೆ ಸಾಧ್ಯ ಇಲ್ಲ. ನಾವು ಮತ್ತು ಇಳಿದು 400 ಫೀಟ್ ಹೊಂಡದಲ್ಲಿ ಇವನು ಈ ಹೆಂಗಸರನ್ನು ಪ್ಲಾಸ್ಟಿಕ್ ಚೀಲದೊಳಗೆ ಹಾಕಿ ಬಾಯಿ ಕಟ್ಟಿ ಬಿಸಾಡಿದ್ರು. 16 ದಿವಸದ ನಂತರ ನಮಗೆ ಇನ್ನೊಂದ್ಸಲ ಇಳಿಯುವಾಗ ಹೆಣ ಸಿಕ್ತು. ಎಲ್ಲಿತ್ತು ಸರ್ ಕೆಳಗೆ? ಯಾವ 400 ಫೀಟ್ ಗುಂಡ, ಇದೇ ಹೊಂಡ ನೋಡಿ, ಆ ದಾಯಿ ಹಳ್ಳ ಕಾಣುತ್ತಲ್ಲ, ಅದರ ಸರ್ತ ಇಲ್ಲಿ. ಅವರಿಗೆ ಬೇಕಾದ ಸಾಕ್ಸ್ ಎಲ್ಲ ಕೊಟ್ಟು ಕಳಿಸಿದ್ರು. ಅವನಿಗೆ ಮರಣದಂಡನೆ ವಿಧಿಯಾಗಿತ್ತು. ಮತ್ತೆ ನಾವು ಅದನ್ನು ಫಾಲೋ ಮಾಡಲಿಲ್ಲ. ಯಾವ ರೀತಿ ಇತ್ತು? ಶವ ಕೊಳ್ತಿತ್ತು. ಇನ್ನೊಂದು ಇನ್ಸಿಡೆಂಟ್ ಇಲ್ಲಿ ಆ ಜಾಗದಲ್ಲಿ ಒಂದು ಆ ಜಾಗ ಕಾಣುತ್ತಲ್ಲ, ಲಾರಿ ಹೋಗುತ್ತಲ್ಲ, ಅದನ್ನ ಸ್ವಲ್ಪ ಕಡೆ ಈ ಕಡೆ ಆಂಧ್ರದ ಒಂದು ವಜ್ರದ ವ್ಯಾಪಾರದವನು, ಅವನು ಬೆಂಗಳೂರಿಗೆ ಬರೋದು ವಜ್ರದ ವ್ಯಾಪಾರದವನು. ಕಾರೆಲ್ಲ ನಿಂತಿದಲ್ಲ, ಆ ಬಳ್ಳೆದ ಸ್ವಲ್ಪ ಈ ಕಡೆ ಕಾಡತ್ರ ಆಂಧ್ರದ ವಜ್ರದ ವ್ಯಾಪಾರದವನು. ಆಂಧ್ರದಿಂದ ರಾಜಶೇಖರ ರೆಡ್ಡಿ ಚೀಫ್ ಮಿನಿಸ್ಟರ್ ಅಳಿಯ, ಅವನು 3 ಕೋಟಿ ರೂಪಾಯಿದ್ದು ವಜ್ರ ಶಾಂಪಲ್ ತೋರಿಸ್ಲಿಕ್ಕೆ ಎಲ್ಲ ಬರ್ತಾನೆ, ತೋರಿಸ್ಲಿಕ್ಕೆ ಬ್ಯಾಂಗ್ಳೂರಿಗೆ. ಅವನು ಸೂಟ್ ಕೇಸಲ್ಲಿ ಇಟ್ಕೊಂಡು ಬ್ಯಾಂಗ್ಳೂರಿಗೆ ಬಂದ್ರೆ 5 ಸ್ಟಾರ್ ಹೋಟ್ಲಲ್ಲಿ ರೂಮ್ ಮಾಡೋದು. ಆ ಹೋಟ್ಲವರೇ ಕಾರ್ ಕೊಡೋದು ಅವನಿಗೆ ಅಲ್ಲಿ ಹೋಗ್ಲಿಕ್ಕೆ. 3 ದಿವಸದ ನಂತರ ಆ ಹೋಟ್ಲಿಗೆ ಈ ಕಾರ್ ಇವರನ್ನು ಫ್ಲೈಟಿಗೆ ಬಿಟ್ಟು ಅವನ ಸಿಗ್ನೇಚರ್ ಆಗಿ ಕೊಟ್ಟ ಫಾರ್ಮ್ ತಂದು ಹೋಟ್ಲಿಗೆ ಕೊಡ್ಬೇಕು ಅವನು. ಯಾರು? ಡ್ರೈವರ್. ಈ 3 ದಿವಸ ಇವನು ತಿರುಗಿ ಎಲ್ಲ ಜಾಗ ವಜ್ರ ತೋರಿಸಿದ. ಹೋಗಿ ಹೋಟ್ಲಿಗೆ ಇದನ್ನು ಕೊಟ್ಟ. ಹೋಟ್ಲ್ ಅವ್ರ ಕಾರು ಏರ್ಪೋರ್ಟಿಗೆ ಬಿಡ್ಲಿಕ್ಕೆ ಕೊಟ್ಟರು. ಏರ್ಪೋರ್ಟಿಗೆ ಹೋದ್ರು ಇವರು. ಹೋದವನು ಇವನು ಏನ್ ಮಾಡಿದ, ಅಲ್ಲಿ ಏರ್ಪೋರ್ಟ್ ಕಾಣುತ್ತೆ ಅಂತ ಹೇಳುವಾಗ, ಸರ್ ಏರ್ಪೋರ್ಟ್ ಬಂತಲ್ಲ, ಸಿಗ್ನೇಚರ್ ಹಾಕಿ ಕೊಡಿ ಅಂದ. ಡ್ರೈವರ್ ಇವರ ಹತ್ರ ಆಂಧ್ರದ ವಜ್ರದ ವ್ಯಾಪಾರದವರು ಸಿಗ್ನೇಚರ್ ಹಾಕಿ ಫಾರ್ಮ್ ಕೊಡ್ಬೇಕಲ್ಲ.
ಇಳಿದ ಮೇಲೆ ಕೊಡ್ಬೋದಾಗಿತ್ತು. ದೂರ ಇದೆಲ್ಲ ಸರಿ, ಅಲ್ಲಿ ಏರ್ಪೋರ್ಟ್ ಒಳಗೆಲ್ಲ ರಗಲ. ಓ, ಇದು ಹೋಟೆಲ್ ಇಂದು ಟ್ಯಾಕ್ಸಿ? ಹೌದು, ಲಾಡ್ಜಿಂಗ್ ಹೋಟ್ಲ್, 5 ಸ್ಟಾರ್ ಹೋಟ್ಲ್, ಅವ್ರ ಟ್ಯಾಕ್ಸಿ. ಆ ಹೋಟ್ಲ್ ಎಲ್ಲಿದೆ? ಇಲ್ಲಿ ಬೆಂಗಳೂರು? ಬೆಂಗಳೂರು ಸಿಟಿ ತಿರ್ಗಕ್ಕೆ. ಸಿಟಿ ತಿರುಗಿ ತಗೊಂಡೋಗಿ ಬಿಡ್ತಾರೆ. ವಾಪಸ್ ಬೆಂಗಳೂರು ಏರ್ಪೋರ್ಟಿಗೆ ಬಿಡಬೇಕಲ್ಲ. ಆ ಕಾರಲ್ಲಿ ಇವನ್ನ ಏರ್ಪೋರ್ಟಿಗೆ ಕರ್ಕೊಂಡೋದ ಅವನು ಬಿಡ್ಲಿಕ್ಕೆ ಎಲ್ಲ ಆಗಿ. ಏರ್ಪೋರ್ಟ್ ಹತ್ರ ಬರುವಾಗ ಹೇಳಿದ್ರು, ಸರ್ ಸಿಗ್ನೇಚರ್ ಹಾಕಿ ಫಾರಂ ಕೊಡಿ, ಈಗ ಹತ್ರ ಬಂತಲ್ಲ, ಅಲ್ಲಿ ಎಲ್ಲ ಪಾರ್ಕಿಂಗ್ ಪ್ರಾಬ್ಲಮ್ ಅಲ್ಲ, ನೀವು ಉಳಿದು ಹೋದ್ರೆ ನನಗೆ ಸೀದಾ ಹೋಗ್ಬೋದಲ್ಲ ಅಂತ ಹೇಳಿದ. ಈ ಮನುಷ್ಯ ಸಿಗ್ನೇಚರ್ ಹಾಕಿ ಕೊಟ್ಟ. ಹೋಟ್ಲಿಗೆ ತಗೊಂಡೋಗಿ ಇವನು ಎಂಡೋಸ್ಮೆಂಟ್ ಕೊಡಬೇಕಲ್ಲ, ಇವನು ಬಿಟ್ಟದನ್ನು ತಗೊಂಡು ಕೊಟ್ಟ. ಸಿಗ್ನೇಚರ್ ಹಾಕಿ ಕೊಟ್ಟ ತಕ್ಷಣ ಒಂದು ಕಾರ್ ತಗೊಂಡು ಬಂದು ಅಡ್ಡ ಹಾಕಿದ್ರು, ಇವನನ್ನು ಕಾರಲ್ಲಿ ಕೊಂದ್ರು. ಆ ಕಾರಿಗೆ ಹಾಕಿದ್ರು, ಇನ್ನೊಂದು ಕಾರಿಗೆ ಹಾಕಿ ಎಲ್ಲ ಒಂದು 500 ಮೀಟರ್ಸ್ ದೂರ ಏರ್ಪೋರ್ಟ್ಗೆ ಹೋಗುವ ಆ ಕಾರಿಗೆ ಹಾಕಿದ್ರು. ಈ ಕಾರ್ ಏರ್ಪೋರ್ಟ್ ಒಳಗೇನೆ ಹೋಗಿ ಒಂದು ರೌಂಡ್ ಹೊಡೀತು, ಸೀದಾ ಬಂತು. ಈ 3 ದಿವಸ ಆದ್ರೂ ಈ ಇಲ್ಲಿಂದ ಹೋದ, ಇವನು ಫಾರ್ಮ್ ತಂದು ಕೊಟ್ಟಿದ್ದಾನೆ, ಹೋಟ್ಲಿಗೆ ಬಿಟ್ಟಿದ್ದೇನೆ ಅಂತೇಳಿ. 3 ದಿವಸ ಆದ್ರೂ ಈ ಜನ ತಲುಪಲಿಲ್ಲ ಅಲ್ಲಿಗೆ. ರಾಜಶೇಖರ ರೆಡ್ಡಿ ಇದ್ದ ಅಲ್ಲಿ ಅಲ್ವಾ, ಬಿಡ್ಲಿಕ್ಕೆ ಆಗುತ್ತಾ? ಕರ್ನಾಟಕ ಗವರ್ಮೆಂಟ್ಗೆ ಕಂಪ್ಲೇಂಟ್ ಮಾಡಿದ್ರು, ಕರ್ನಾಟಕ ಗವರ್ಮೆಂಟ್ ಎಲ್ಲ ಸ್ಪ್ರೆಡ್ ಮಾಡಿದ್ರು, ಕಾರಣವನ್ನು ಒಳಗೆ ಹಾಕಿದ್ರು. ಒಳಗೆ ಹಾಕುವಾಗ ಏರ್ಪೋರ್ಟ್ ಅಲ್ಲಿ CC ಕ್ಯಾಮೆರಾ ಚೆಕ್ ಮಾಡುವಾಗ ಒಳಗೆ ಹೋಗಿದ್ದಾನೆ, ಬಟ್ ಯಾರು ಕಾರ್ ಜೋರ್ ತೆಗ್ದದ್ದ ಇಲ್ದದ್ದ ಹಾಕಿದ್ದ ಅದರಲ್ಲಿ ಕಾಣ್ತಾ ಇಲ್ಲ. ಅವನ್ನ ಹಿಡಿದು ಲಾಟೆಗೆ ಹಾಕಿದ್ರು. ಆಗುವಾಗ ನಾವು ಕೊಂದಿದ್ದೇವೆ, ಚಾರ್ಮಾಡಿ ಘಾಟಿಯಲ್ಲಿ ಬಿಸಾಡಿದ್ದೇವೆ. ಚಾರ್ಮಾಡಿ ಘಾಟಿಯಲ್ಲಿ ಎಲ್ಲಿ ಅಂತ ಅವನನ್ನು ಕರ್ಕೊಂಡು ಬಂದ್ರು. ಆವಾಗ ಈ ನಮ್ಮ ಬೆಳ್ತಂಗಡಿಯಲ್ಲಿ ಒಟ್ಟಿಗೆ ನಿಂತ ರಕ್ಷೇಶ್ವರಂ ಅಂತ ಒಬ್ರು, ಈಗ ಅವ್ರ ತಂದೆ ಅವ್ರ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು, ಅವ್ರು ಹೇಳಿದ್ರು ಚಾರ್ಮಾಡಿಯಲ್ಲಿ ಹಸನಪ್ಪನನ್ನು ಹಿಡಿದ್ರೆ ನಿಮಗೆ ಜಾಗ ಹುಡುಕಕ್ಕೆ ಆಗುತ್ತೆ ಅಂತ ಹೇಳಿ ನನಗೆ ಫೋನ್ ಮಾಡಿದ್ರು. ಅವ್ರು ಇಲ್ಲಿ ಬರುವಾಗ ನಾನು ಬಂದಿದ್ದೆ. ನನ್ನ ಹತ್ರ ಒಂದು ಪ್ರೀತಿ ಇಟ್ಟು, ಆತ್ಮೀಯತೆ ಇಟ್ಟು ಅವ್ರು ಫೋನ್ ಮಾಡುವಾಗ ನಾನು ಬರಲೇಬೇಕಲ್ವಾ. ಬಂದು ನಾವೆಲ್ಲ ಇಳಿದು ಮೇಲೆ ಎತ್ತಿದ್ದು ಹೆಣವನ್ನು. ಎಲ್ಲಿ ಬಿದ್ದಿತ್ತು ಸರ್ ಅದು? ನೋಡಿ ಅಲ್ಲಿ ಆ ಕಾರ್ ಗ್ಲಾಸ್ ಹೊಡಿತಲ್ಲ, ಗ್ಲಾಸ್ ಶೈನ್ ಆಗ್ತಾ ಇದೆ. ಅಲ್ಲಿಂದ ಸ್ವಲ್ಪ ಈಗ ಮರ ಕಾಣುತ್ತೆ, ಅಲ್ಲಿ ಕೆಳಗೆ ಎತ್ತು. ಒಂದು ಸಾಧಾರಣ ಒಂದು 100 ಫೀಟ್ ಹೊಂಡದಲ್ಲಿ ಈ 100 ಫೀಟ್ ಹೊಂಡದಿಂದ ಒಂದು ಹಲಗೆ ಹಾಕಿ, ಹಲಗೆಗೆ ಹೆಣ ಹಾಕಿ ಹಗ್ಗೆಲ್ಲ ಕಟ್ಟಿ ಸುಮಾರು ಜನ ಇದ್ರು, ನಾನು ಮಾತ್ರ ಅಲ್ಲ, ಎಲ್ಲ ಸೇರಿ ಮೇಲೆ. ಶಿವರಾಮ್ ಬಂದಿದ್ರು, ಎಲ್ಲ ಬಂದಿದ್ರು. ನಾವು ಅದನ್ನು ಮೇಲೆತ್ತಿ ವ್ಯಾನಿಗೆ ಹಾಕಿ ಅವಾಗೆಲ್ಲ ಸ್ಟೇಟ್ಮೆಂಟ್ ಮಾಡಿದ್ರು. ನಂದು ಸಿಗ್ನೇಚರು ಮಾಡಿದ್ರು. ಸರ್ ನನ್ನನ್ನು ಬೆಂಗಳೂರಿಗೆ ಕರೆಸಬೇಡಿ ಸರ್, ನನ್ನನ್ನು ಬಿಟ್ಟುಬಿಡಿ ಅಂತ ಹೇಳಿದೆ. ಇಲ್ಲ ಅವ್ರು ಹೇಳುವಾಗ ನಾನು ಸಿಗ್ನೇಚರ್ ಆಗಿದ್ದೆ. ಹೋಯ್ತು ಹೆಣ ಹೋಗಿ ಕೇಸ್ ಆಯಿತು, ಏನೆಲ್ಲ ಆಯಿತು. ಮತ್ತು ಅವರ ಪಾರ್ಟಿಯವರು ನನಗೆ ಒತ್ತಾಯ ಮಾಡಿದ್ರು, ಯಾರ್ದು ಈ ತೀರೋದವರ ಪಾರ್ಟಿಯವರು ನನಗೆ ಒತ್ತಾಯ ಮಾಡಿದ್ರು, ನೀವು ಸಾಕ್ಷಿಗೆ ಬೆಂಗಳೂರಿಗೆ ಬರಲೇಬೇಕಂತ ಹೇಳಿ. ಮತ್ತು 2 ಸಲ ಹೋದೆ ಬೆಂಗಳೂರಿಗೆ. ಕೋರ್ಟಲ್ಲಿ 2:30 ಗಂಟೆಯಿಂದ 5:30 ಗಂಟೆವರೆಗೆ ನಿಲ್ಲಿಸಿ ನನ್ನ ಆರ್ಗ್ಯುಮೆಂಟ್ ಮಾಡಿದರು. ಲಾಸ್ಟ್ ಜಡ್ಜ್ ಸಾಹೇಬ್ರು, ಸೆಕ್ಷನ್ ಕೋರ್ಟ್ ಜಡ್ಜ್ ಸಾಹೇಬ್ರು ನನ್ನ ಹತ್ರ ಕೇಳೋದು, ಈ ಹೆಣದ ಮೇಲೆ ಇತ್ತ ಬಟ್ಟೆ ಯಾವ ಕಲರ್ ಇತ್ತಪ್ಪ ಅಂತ ಹೇಳಿ. ನಾನು ಹೇಳಿದೆ, ಸರ್ ನೀವು ಕೇಳಿದ್ದಕ್ಕೆ ಮಾತ್ರ ನಾನು ರಿಪ್ಲೈ ಹೇಳಬೇಕು, ನಾನು ಅದಕ್ಕೆ ಪ್ರಸಂಗ ಮಾಡಬಾರ್ದು, ಆದರೆ ಇದರಲ್ಲಿ ನನಗೆ ಒಂದು ಅವಕಾಶ ಕೊಡಬೇಕಂತ ಹೇಳಿದೆ. ಜಡ್ಜ್ ಅವರು ಲಾಯರಿಗೆ ಏನಪ್ಪ ಅಂತ ಕೇಳಿದರು. ಸರ್ 16 ದಿವಸ ರೋಡ್ ಸೈಡ್ ಒಂದು ಹೊಂಡದಲ್ಲಿ ಕಾಡೊಳಗೆ ಒಂದು ಹೆಣ ಬಿಸಾಡ್ತಾರೆ ಸರ್. ಈ 16 ದಿವಸದಲ್ಲಿ ಕೊಳತು ಏನೆಲ್ಲ ಆಗಿರುತ್ತೆ, ಗಾಳಿ ಬರುತ್ತೆ, ಮಂಜು ಬೀಳುತ್ತೆ, ನೀರು ಬೀಳುತ್ತೆ, ಮಣ್ಣು ಬೀಳುತ್ತೆ, ಎಲ್ಲ ಬೀಳುತ್ತೆ. ಅವನ ಬಟ್ಟೆ ಯಾವ ಕಲರ್ ಇದ್ರು ಯಾವ ಕಲರ್ ಆಗಿರ್ಬೋದು ಸರ್ ಅಂತ ಕೇಳಿದ್ರು. ಯಾವ ಕಲರ್ ಇದ್ರು ಯಾವ ಕಲರ್ ಆಗಿರ್ಬೋದು, ಅದು ಯಾವ ಕಲರ್ ಇಂದ ನನಗೆ ಹೇಳಲಿಕ್ಕೆ ಸಾಧ್ಯ ಸರ್ ಅಂತ ಹೇಳಿದ್ರು. ಚಾಪ್ಟರ್ ಕ್ಲೋಸ್ ಮಾಡಿ. ನಾನು ಇದನ್ನು ಅವರಿಗೆ ಹೆದರಿ ಹೇಳದೇ ಇದ್ರೆ ನನ್ಗೆ ಗಂಪಾಗೋದಿಲ್ವಾ, ಹೇಳಿದೆ. ಆಯ್ತಪ್ಪ ಹೋಗಂತ. ಮತ್ತೆ ಅವನಿಗೆ ಏನಾಯ್ತು ನನಗೆ 3 ಕೋಟಿ ರೂಪಾಯಿ ಸೂಟ್ ಕೇಸ್ ಆ ಸಾಮಾನಿದೆ. ಇವನು ತಂದದ್ದನ್ನು ಮಾರುದಲ್ಲ, ನಿಮಗೆ ಅಡ್ವರ್ಟೈಸ್ಮೆಂಟ್ ತೋರಿಸೋದು, ಮತ್ತೆ ನೀವು ಬುಕ್ ಮಾಡೋದು, ಅಲ್ಲಿಂದ ಗೊತ್ತಾಯ್ತು. ಅವನು ಮಾರ್ಕೆಟಿಂಗ್ ಮಾಡೋ ಈ ಟೈಪ್ ಐಟಮ್ ನಮ್ಮ ಹತ್ರ ಸಿಗುತ್ತೆ ಅಂತ ಹೇಳಿ. ಅದು ಈ ಡ್ರೈವರ್ ನೋಡ್ತಾನೆ. ಇದೇ 3 ದಿವಸ ಇವರನ್ನು ಆ ಕಡೆ ತಿರುಗಿಸಿದ್ದು ಇದೇ ಡ್ರೈವರ್, ಮತ್ತೆ ಏರ್ಪೋರ್ಟ್ ಬಿಟ್ಟದ್ದು ಇದೇ ಡ್ರೈವರ್. ಆವಾಗ ಇನ್ನೊಬ್ಬನನ್ನು ಬುಕ್ ಮಾಡಿರ್ತಾನೆ, ನೀನ್ ನನ್ನ ಕಾರ್ ಹಿಂದೆನೆ ಇರು, ನಾನು ನಿಲ್ಲಿಸ್ತೇನೆ, ಅವನನ್ನು ಕೊಳ್ಳೋಣ, ಕಾರಿಗೆ ಹಾಕೋಣ. ಅದೆಲ್ಲ 1 ದಿವಸ ಇನ್ನು ಕೊಂದು ಆ ಕಾರಲ್ಲಿಟ್ಟು 1 ದಿವಸ ಅವರ ಮನೆ ಮುಂದೆನೆ ಇಟ್ಟಿದ್ದಾರೆ. ಮರುದಿವಸ ರಾತ್ರಿ ಬಂದು ಇಲ್ಲಿ ಬಿಸಾಡಿದ್ದು. ಅಂದ್ರೆ ಎಲ್ಲರಿಗೂ ಒಂದು ಅಭ್ಯಾಸ, ಚಾರ್ಮಾಡಿಯಲ್ಲೇ ತಂದು ಹೆಣ ಅಲ್ಲ, ಇಲ್ಲಿ ಇದ್ರೆ ಕೊಂಡ ಕಾಣುತ್ತೆ ಅಲ್ಲ, ಕೊಲ್ತು ಅಲ್ಲಿ ನರಿ ನಾಯಿ ಮರಿ ತಿಂದು ಹೋಗುತ್ತೆ, ಸಿಕ್ಕೋದಿಲ್ಲ, ಐಡೆಂಟಿಫಿಕೇಶನ್ ಆಗೋದಿಲ್ಲ ಅಂತ 3 ಸಲ ಆ ಕಡೆ ಈ ಕಡೆ ಹೋಗಿದ್ದಾರೆ, ತೋರ್ಸಕ್ಕಾಗಿಲ್ಲ. 4ನೇ ತರಿಸಿ ಇದೇ ಜಾಗ ಅಂತ ಅಲ್ಲಿ ವಾಸನೆ ಬರ್ತಾ ಇತ್ತು ನಮ್ಗೆ. ನಾವ್ ಇಳಿದ್ವಿ ಅಲ್ಲಿ. ಮಂಗಳೂರವರು ಒಬ್ರು ಕುಪ್ಪಸ್ವಾಮಿ ಅಂತೇಳಿ ತಮಿಳುನಾಡಿನವರು ಬಡ್ಡಿಗೆ ಹಣ ಕೊಡ್ತಾ ಇದ್ರು. ಬಡ್ಡಿಗೆ ಹಣ ತಗೊಂಡವ್ರದ್ದು ಬಡ್ಡಿ ಜಾಸ್ತಿ ಆಗಿ ಒಬ್ಬನಿಗೆ 12 ಲಕ್ಷ ಕೊಡ್ಬೇಕಾಯ್ತು. ಅವರು ಜಬರ್ದಸ್ತಿ ಮಾಡಿದವಾಗ ನೀವು ಮನೆ ಬನ್ನಿ ಕೊಡ್ತೇನೆ ಅಂತೇಳಿ ಕರೆದ್ರು ಅವರಿಗೆ. ಅವರು ಹಣ ತಗೊಂಡು ಹೋಗ್ಲಿಕ್ಕೆ ಮಂಗಳೂರಲ್ಲಿ ಮನೆಗೆ ಬಂದವಾಗ ಅವ್ರನ್ನ ಕೊಂದರು. ಕಾರಲ್ಲಿ ಹಾಕೊಂಡು ಬಂದು ಸ್ವಲ್ಪ ಕೆಳಗೆ 1 ಕಿಲೋಮೀಟರ್ ಕೆಳಗೆ ಹೊಂಡಕ್ಕೆ ಬಿಸಾಡಿದವಾಗ ಇನ್ನು ಹಣ ತರಕ್ಕೆ ಹೋದವನು ಮನೆಯವರು ಬರಲಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಟರು. 2 ದಿವಸ ಹುಡುಕಿದ 3ನೇ ದಿವಸ ಚಾರ್ಮಾಡಿಯಲ್ಲಿ ಬಿಸಾಡಿರ್ಬೋದು ಅಂತ ಅವ್ರಿಗೆ ಡೌಟ್ ಆಯ್ತು ಅಂತ ಇಲ್ಲಿಗೆ ಹುಡ್ಕೊಂಡು ಬಂದು ಕುಪ್ಪಸ್ವಾಮಿ ಹೆಣ ಹುಡ್ಕೊಂಡು ಕದ್ರಿ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಬಂದರು. ಆ ಸಬ್ ಇನ್ಸ್ಪೆಕ್ಟರ್ ಇಲ್ಲಿ ಬೆಳ್ತಂಗಡಿಯಲ್ಲಿ ಕೆಲಸ ಮಾಡಿದ್ರು. ನಮಗೆ ಅವರು ಬಹಳ ಆತ್ಮೀಯತೆ ಇತ್ತು. ನನಗೆ ಹೇಳಿದೆ, ಯಾಕೆ ಸರ್ ಇಲ್ಲಿ ಬಂದಿದ್ದೀರಾ, ಏನು ಸರ್ ಅಂತ ಕೇಳಿದೆ.
ಹಿಂಗೆಪ್ಪ ಒಂದು ಹೆಣದ ಹುಡುಕ್ತಾ ಇದ್ದೇನೆ ಅಂತ ಹೇಳಿ. ಯಾರು ಹೇಳಿದ್ರೆ ಎಲ್ಲಿ ಬಿಸಾಡಿದ್ದೇನೆ ಅಂತ ಹೇಳಿ, ಎಲ್ಲಿ ಚಾರ್ಮಾಡಿ ಘಾಟಿಯಲ್ಲಿ ಬಿಸಾಡಿದ್ದಾರೆ ಅಂತ ಎಲ್ಲಿ ಹುಡುಕಿದ್ರು ಸಿಕ್ಕುವುದಿಲ್ಲ. ಸರ್, ಹೆಣ ನಾವು ತೋರಿಸ್ತೇವೆ, ನಮ್ಮನ್ನು ನೀವು ಸಾಕ್ಷಿ ಮಾಡಬಾರ್ದು ಅಂತ ಹೇಳಿದ್ದೇನೆ. ಆಗ್ಬೋದು, ನಾವು ಹೇಗೆ ನೋಡಿದ್ದೇವೆ, ನಾವು ಈ ಸ್ವಲ್ಪ ಸೌದೆಗೆ ಹೋಟ್ಲಿಗೆ ತಗೊಂಡು ಹೋಗ್ಲಿಕ್ಕೆ ಘಾಟಿಗೆ ಯಾರನ್ನು ಕಳಿಸ್ತೇವೆ. ಅವ್ರು ಬಂದು ಹೇಳಿದ್ರು, ಅಲ್ಲಿ ನಾವು ಸೌದೆ ಕೊಯ್ದಿಲ್ಲ, ಅಲ್ಲಿ ವಾಸನೆ ಬರ್ತದೆ, ಒಂದು ಹೆಣ ಇದೆ ಅಂತ. ಸ್ವಲ್ಪ ಕೆಳಗೆ ನಾನು ಬಂದೆ, ಅಲ್ಲಿಗೆ ಬಂದು ನೋಡುವಾಗ ಹೆಣ ಇದೆ. ಹೌದು, ಯಾರ ಹತ್ರ ಇರಲಿಲ್ಲ. 2 ದಿವಸ ಸುಮ್ಮನೆ ಇದ್ದು ನಾವು. 2ನೇ ದಿವಸ ಹುಡ್ಕೊಂಡು ಬಂದವಾಗ ನಾವು ಬಂದು ತೋರಿಸಿದ್ವಿ. ಆವತ್ತಿಗೆ 11 ದಿವಸ ಆಗಿದೆ ಇವರು ಬಿಸಾಡಿ. ಅದನ್ನು ನಾವು ಅವರೊಟ್ಟಿಗೆ ಸೇರಿ ಎತ್ತಿ ಮೇಲೆ ಕೊಟ್ಟು ಸೆಕ್ಷನ್ ಕೋರ್ಟಲ್ಲಿ ನನಗೆ ಮಂಗಳೂರಲ್ಲಿ ಸಾಕ್ಷಿ ಇತ್ತು, ಅಲ್ಲಿಯೂ ಕೂಡ ಸಾಕ್ಷಿ ಹೇಳಿದ್ದೇನೆ. ಇಂಥದ್ದು ನಾವು ಇಲ್ಲಿ ಮಾಡಿದ್ದು ಏನಂತ ನಾವು ಏನು ಲೆಕ್ಕ ಹಿಡಿಯುವುದಿಲ್ಲ. ನೀವು ಈಗ ಕೇಳುವಾಗ ಮಾತ್ರ ಇದು ಹೇಳಬೇಕಾದ ಅವಶ್ಯಕತೆ ಬಂದಿದೆ. ಸಾಕ್ಷಿ ನೀವು ಫಸ್ಟ್ ಹೇಳಿದ್ರೆ ನೀವು ನಾ ಸಾಕ್ಷಿ ಹೇಳೋದಿಲ್ಲ ಅಂತೇಳಿ, ಮತ್ತು ಅವರಿಗೆ ಹಾಕ್ಲೇಬೇಕು. ಈ ಕಾಡಲ್ಲಿ ಯಾರು ಸಿಗ್ತಾರೆ, ಯಾರನ್ನಾದ್ರೂ ಪೇಟೆಯಲ್ಲಿ ಹೋಗಿ ಸಾಕ್ಷಿ ಮಾಡಿದ್ರೆ ಅವನ್ನೆಲ್ಲ ಕೋರ್ಟಲ್ಲಿ ಬಂದು ಹೇಳಿದ್ರೆ, ಇಲ್ಲ ಸರ್ ನಾನು ಸ್ಪಾಟಿಗೆ ಹೋಗ್ಲಿಲ್ಲ, ನನ್ನನ್ನು ಹೋಟ್ಲಲ್ಲಿ ಬಂದು ಒಂದು ದಸ್ಕತ್ ಆಗ್ಲಿಕ್ಕೆ ಹೇಳಿದ್ರೆ ನಾವು ಹಾಕಿದ್ವು ಅಂತೇಳಿ. ಅದಕ್ಕೋಸ್ಕರ ಸ್ಪಾಟಲ್ಲಿ ಹಾಕಿಸ್ತಾರೆ. ಮಂಜು ಬಿದ್ದಿದೆ ಅಲ್ಲಿ ಪೂರ್ತಿ. ಹಾಗಾದ್ರೆ ಈ ರಾತ್ರಿಯಲ್ಲಿ ಬಂದು ಗಾಡಿ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರೆ ಅದನ್ನು ಎತ್ತುವುದೆಷ್ಟು ಕಷ್ಟ ಇರ್ಬೋದು ಇದರಲ್ಲಿ. ಇದು ನನ್ಗೆ ಆಶ್ಚರ್ಯ ಅನಿಸುತ್ತೆ. ಯಾಕಂದ್ರೆ ರಾತ್ರಿ ನೋಡಿ, ಅದು ಫಾಗ್ ಅಂತ ಹೇಳಿದ್ರೆ ವಿಪರೀತ ಮಂಜು ಪೂರ್ತಿ ಮಂಜು, ರಸ್ತೆನೇ ಕಾಣ್ತಾ ಇಲ್ಲ ಚಾರ್ಮಾಡಿ ಘಾಟಿಂದು.